Jai Hind friends, so welcome to the Reasoning Specialist YouTube channel. ಸೊ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾ ಮಾಡ್ತಾ ಇರುವಂತ ಒಂದು ಟಾರ್ಗೆಟ್ SSCG 2025 ಅನ್ನುವಂತ ಒಂದು ಥೀಮ್ ನಲ್ಲಿ ನಂದು ಇದು ಏನಪ್ಪಾ ಅಂತಂದ್ರೆ ಒಂದು 65ನೇ ವಿಡಿಯೋ ಆಗ್ತಾ ಇದೆ. ಓಕೆ, ಹಾಗಾದ್ರೆ ಇಲ್ಲಿವರೆಗೂ ನಾನು ಏನಪ್ಪಾ ಅಂದ್ರೆ ಒಂದು ಪ್ರತಿಯೊಂದು ವಿಡಿಯೋದಲ್ಲಿ 10 ಪ್ರಶ್ನೆಗಳನ್ನ ಮಾತ್ರ ಮಾಡ್ತಿದ್ದೆ ಒಂದು ಶಿಫ್ಟಿಗೆ ಸಂಬಂಧಪಟ್ಟಂಗೆ. ಸೊ ಇವಾಗ ನಾ ಏನಪ್ಪಾ ಅಂದ್ರೆ ನಿಮ್ಮೆಲ್ಲರೂ ನೀವು ಹೇಳ್ತಾ ಇದ್ರಿ 20 ಕ್ವಶನ್ ಮಾಡ್ರಿ ಒಂದೊಂದು ಶಿಫ್ಟ್ ಸಪ್ರೇಟ್ ಮಾಡಿ ಅಂತ. ಸೊ ಹಾಗಾದ್ರೆ ಇವತ್ತಿನಿಂದ ನಾ ಏನಪ್ಪಾ ಅಂತಂದ್ರೆ ಏನು ಈ ಒಂದು ಶಿಫ್ಟ್ ಅಲ್ಲಿ ನಾನು 20 ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ನೀವು ಕೂಡ ಏನಪ್ಪಾ ಅಂದ್ರೆ ಪ್ರತಿಯೊಂದು 20 ಕ್ವಶನ್ಗಳನ್ನ ನೀವು ನೋಡ್ಲೇಬೇಕು. ಯಾಕಂತಾರೆ ಇಲ್ಲಿ ಪ್ರತಿಯೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ ಬಹಳನೇ ಇಂಪಾರ್ಟೆಂಟ್ ಇದಾವೆ. ಸೊ ಯಾಕಂದ್ರೆ ನಿಮಗೆ ಮುಂದೆ ಬರುವಂತ SSCGD ಎಕ್ಸಾಮಿನೇಷನ್ ಅಲ್ಲಿ ಸೊ ಇವು ನಿಮ್ಗೆ ಡೆಫಿನೆಟ್ ಆಗಿ ಹೆಲ್ಪ್ ಆಗ್ತವೆ ಅಂತ ಹೇಳ್ತಾ ಸೊ ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ಹಾಗಾದ್ರೆ ನೋಡೋಣಂತೆ. ಎಸ್, ಹಾಗಾದ್ರೆ ಈ ಒಂದು ಪ್ರಶ್ನೆ ನೋಡ್ರಿ ಸಿರೀಸ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಗಿರೋದ್ರಿಂದ ಸೊ ಸಿರೀಸ್ ಅಲ್ಲಿ ನಾವ್ ಏನ್ ಮಾಡ್ತೇವಿ ಅಂತಂದ್ರೆ ಆಲ್ವೇಸ್ ನೋಡ್ರಿ ಫಸ್ಟ್ ನಂಬರ್ ಟು ಸೆಕೆಂಡ್ ನಂಬರ್ ಸೀಕ್ವೆನ್ಸ್ ಚೆಕ್ ಮಾಡಿದಾಗ ಎಸ್ ಇಲ್ಲಿಂದ ನೋಡ್ರಿ ಸೊ 126 ಇದ್ದಿದ್ದು 147 ಆಗ್ಬೇಕಾದ್ರೆ ನೋಡ್ರಿ 26 36 ಸೊ ದೆನ್ 46 47 ಅಂದ್ರೆ 21 ಡಿಫ್ರೆನ್ಸ್ ಆಗೈತೆ ನೋಡ್ರಿ. ಹೌದಾ, 21 ಪ್ಲಸ್ ಅಂದ್ರೆ ಬಟ್ ನಮ್ಗೆ ಇಲ್ಲಿ ಎಷ್ಟಾಗೈತಿ ಅಂತ ಗೊತ್ತಾಗಲ್ಲ. ಇಲ್ಲಿ ಕೂಡ ನೋಡ್ರಿ ಎಷ್ಟಂತ ಗೊತ್ತಿಲ್ಲ. ಬಟ್ ಇಲ್ಲಿ 89 ನೋಡ್ರಿ 189 ಇರೋದು 210 ಆಗ್ಬೇಕಾದ್ರೆ 89. ಸೊ ಹಾಗಾದ್ರೆ ಇಲ್ಲೂ ಕೂಡ ನೋಡ್ರಿ 21 ಪ್ಲಸ್ ಆಗಿದೆ. ದೆನ್ 210 ಇರೋದು 231 ಆಗಿದೆ ಅಂದ್ರೆ ಇಲ್ಲಿ ಕೂಡ 21 ಪ್ಲಸ್ ಆಗಿರೋದ್ರಿಂದ ಹಾಗಾದ್ರೆ ಸೊ ನೋಡ್ರಿ ನಮ್ಗೆ 21 ಪ್ಲಸ್ ಬರ್ತಾ ಇದೆ ಎಲ್ಲ ಕಡೆ. ಹೌದಾ, ಹಾಗಾದ್ರೆ ಇಲ್ಲೂ ಕೂಡ ಏನ್ ಮಾಡ್ಬೇಕು 21, ಇಲ್ಲಿ ಕೂಡ 21 ಪ್ಲಸ್ ಅಂತ ಮಾಡಿದಾಗ ಸೊ ದೆನ್ 147ಗೆ ನೋಡ್ರಿ 21 ಪ್ಲಸ್ ಮಾಡ್ರಿ. ಸೊ ಏನಾಗ್ತದೆ 8 6 ದೆನ್ 1 ಸೊ 168. ಸೊ ಹಾಗಾದ್ರೆ 168 ನೋಡ್ರಿ ಎಸ್. ಸೊ ಹಾಗಾದ್ರೆ ಆಪ್ಷನ್ 3 ಇದು ಒಂದು ಸರಿಯಾದ ಉತ್ತರ ಆಗ್ತಾ ಇದೆ ಅಂತ ಹೇಳ್ತೀನಿ. ಓಕೆ, ಸೊ ಸರಣಿಗೆ ಸಂಬಂಧಪಟ್ಟಂತ ಬಹಳ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಇದೆ. ಹೌದಾ, ಸೊ ಹಾಗಾದ್ರೆ ಸೊ ಮುಂದಿನ ಒಂದು ಪ್ರಶ್ನೆ. ಎಸ್, ಸೊ ಮುಂದಿನ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ನೋಡ್ರಿ ಎಸ್ ಸೊ ಈ ಮೂಲಕ ನಾನು ನಿಮ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸೊ ಇದೇ 20ನೇ ತಾರೀಕಿಗೆ ನೋಡ್ರಿ. ಓಕೆ, ಇದೇ 20ನೇ ತಾರೀಕು ಅಂದ್ರೆ ನಾಳೆ ಸೋಮವಾರದಿಂದ ಸೊ ನಮ್ಮ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಸೊ ಯಾವ್ದಕ್ಕೆ ಅಂದ್ರೆ ಅಗ್ನಿವೀರ್ಗೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂಗೆ GD ಟೆಕ್ನಿಕಲ್ ನರ್ಸಿಂಗ್ ಆಗಿರ್ಬೋದು. ಸೊ ಯಾವುದೇ ಇದ್ರು ಕೂಡ ಏನಪ್ಪಾ ಅಂದ್ರೆ ಒಂದು ಆ ಬ್ಯಾಚ್ ನಮ್ದು ನಾಳೆಯಿಂದ ಪ್ರಾರಂಭ ಆಗ್ತದೆ. ಸೊ ಈ ಬ್ಯಾಚ್ನೇ ವಿಶೇಷತೆ ನೀವು ನೋಡ್ಬೇಕಂತ ನೋಡ್ರಿ ಡೈಲಿ ಏನಪ್ಪಾ ಅಂದ್ರೆ 4 ಅವರ್ಸ್ ಮ್ಯಾಥ್ಸ್ ಇರ್ತಾ ಇದೆ. ಸೊ 1.5 ಗಂಟೆ ನಿಮಗೆ ಸೈನ್ಸು, 1.5 ತಾಸು ಏನಪ್ಪಾ ಅಂದ್ರೆ GK ಅದ್ರ ಜೊತೆ ಏನಪ್ಪಾ ಅಂತಾರ ಡೈಲಿ ಒಂದು ಟೆಸ್ಟ್ ಕೂಡ ಇರ್ತದೆ. ಸೊ ಅದೇ ರೀತಿ ನಿಮಗೂ ಗೊತ್ತಿರಬೇಕು. ಸೊ ಹೋದ ವರ್ಷ ನಮ್ದು ಅಗ್ನಿವೀರಲ್ಲಿ ಕೂಡ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ 90% ಸ್ಟೂಡೆಂಟ್ಸು ಎಕ್ಸಾಮಿನೇಷನ್ ಕ್ವಾಲಿಫೈ ಮಾಡಿ ಸೊ ಇವಾಗ ಆಲ್ರೆಡಿ ಫಿಸಿಕಲ್ ಕೂಡ ಮಾಡಿದ್ದಾರೆ. ಸೊ ಬಟ್ ನಾವು ಈಗ ಸದ್ಯಕ್ಕೆ ವೇಟ್ ಮಾಡ್ತಾ ಇರೋದ್ರೆ ಫೈನಲ್ ರಿಸಲ್ಟ್ಗೆ ವೇಟ್ ಮಾಡ್ತಾ ಇದೀವಿ. ಸೊ ಅದೇ ರೀತಿ ನೋಡ್ರಿ ಇನ್ ಕೇಸ್ ನೀವೇನಾದ್ರೂ RRB NTPC ಹಾಗೂ ಗ್ರೂಪ್ D ತಯಾರಿ ಮಾಡ್ತಾ ಇದ್ರೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ದು ಏನಪ್ಪಾ ಅಂದ್ರೆ ಸೊ ನೋಡ್ರಿ ಫೆಬ್ರವರಿ 3ನೇ ತಾರೀಕಿಂದ ಸೊ ನಮ್ದು ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ನೋಡ್ರಿ ಅದು ಕೂಡ ಬ್ಯಾಚಸ್ ನಿಮಗೆ ಸೊ ಕನ್ನಡದಾಗೂ ಅವೈಲೇಬಲ್ ಇದೆ, ಹಿಂದಿ ಒಳಗೂ ಅವೈಲೇಬಲ್ ಇದೆ, ಸೊ ಇಂಗ್ಲಿಷ್ನಾಗೂ ಅಂದ್ರೆ ನೀವು ಯಾವುದೇ ಮೀಡಿಯಂ ಅಲ್ಲಿ ಇದ್ರು ಕೂಡ ಸೊ ಈ ಒಂದು ಬ್ಯಾಚ್ ಅಲ್ಲಿ ನೀವು ಜಾಯಿನ್ ಆಗ್ಬೋದು. ಸೊ ದೆನ್ ಹಾಗಾದ್ರೆ ನಿಮ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ರೆ ಸೊ ದೆನ್ ಇಲ್ಲಿ ಕಾಣ್ತಾ ಇರುವಂತ ನಂಬರ್ಸ್ಗೆ ಅಥವಾ ಇಲ್ಲಿ ಕಾಣ್ತಾ ಇರುವಂತ ನಂಬರ್ಸ್ಗಳಿಗೆ ನೀವೇನ್ ಮಾಡ್ರಿ ಸೊ ಒಂದು ಕಾಲ್ ಮಾಡಿ ನೀವು ಹೆಚ್ಚಿನ ವಿಚಾರಣೆಯನ್ನ ಮಾಡಬಹುದು. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಅಂತ. ಸೊ ದೆನ್ ನೋಡ್ರಿ ಹಾಗಾದ್ರೆ ಮುಂದಿನ ಪ್ರಶ್ನೆ ಅಂತ ನೋಡಿದಾಗ ನೋಡ್ರಿ ಇದು ಕೂಡ ಒಂದು ಸರಣಿಗೆ ಸಂಬಂಧಪಟ್ಟಂಗೆ ಈ ಸರಣಿಯಲ್ಲಿ ನೋಡೋದ ನೋಡ್ರಿ N ನಂತರ ನೋಡ್ರಿ ಎಷ್ಟನೇ ಲೆಟರ್ ಆಗ್ತದ ಅಂತಂದ್ರೆ 14ನೇ ಲೆಟರ್ ಆದ್ರೆ R ಎಷ್ಟನೇ ಲೆಟರ್ ಆಗ್ತದೆ 18. ಅದೇ V 22 ಆದ್ರೆ Z ನೋಡ್ರಿ 26 ಇದೆ. ಸೊ ಪ್ರತಿಯೊಂದ್ರೊಳಗೂ ನೋಡ್ರಿ 4 ಗ್ಯಾಪ್ ಬರ್ತಾ ಇದೆ. ಹೌದಾ, ಸೊ ಹಾಗಾದ್ರೆ ಇಲ್ಲೂ ಕೂಡ 4 ಅಂತಂದಾಗ 26 ಬಟ್ ಏನಾಗ್ತದೆ ಲಾಸ್ಟ್ ಲೆಟರ್. ಹಾಗಾದ್ರೆ ಸೊ 26 ಪ್ಲಸ್ 4 ಮಾಡಿದ್ರೆ 4 ಬರ್ತದೆ. ಹೌದಲ್ರಿ, 28 ಅಂದ್ರೆ 28ನೇ ಆ ಪ್ರಕಾರ ನೋಡಿದಾಗ ಆಪ್ಷನ್ ಮೀನ್ಸ್ ಲೆಟರ್ ಯಾವ್ದು ಬರ್ತದೆ D, 4th ಲೆಟರ್ ಬರ್ತದ D. ಸೊ ದೆನ್ ಅಗೇನ್ ಸೆಕೆಂಡ್ ಟು ನೋಡ್ರಿ ಯಾಕಂದ್ರೆ D ಇದ್ರೊಳಗೆ ಏನಾಗ್ಬಿಟ್ಟವ ಸೊ ಒಂದಲ್ಲ ಸೊ 4 ಏನ್ ಬಂದ್ಬಿಟ್ಟವ ಆಪ್ಷನ್ಸ್ ಬಂದ್ಬಿಟ್ಟವ. ಹಾಗಾದ್ರೆ ಅವಾಗ ನಾವೇನ್ ಮಾಡ್ತೀವಿ ಸೆಕೆಂಡ್ ಲೆಟರ್ ಚೆಕ್ ಮಾಡ್ತೀವಿ. ಓಕೆ, ಸೆಕೆಂಡ್ ಲೆಟರ್ ನೋಡ್ರಿ ಇಲ್ಲಿ R18 ಆದ್ರೆ V22 ಇದೆ. ಅದೇ ರೀತಿ V ಇಂದ Z ಅಂತಾರ ನೋಡ್ರಿ 26 to 4 ಅಂದ್ರೆ ನೋಡ್ರಿ ಪ್ರತಿಯೊಂದ್ರೊಳಗೂ ಮತ್ತೆ 4 ಗ್ಯಾಪ್ ಆಗ್ಯಾವ.
ಹೌದಾ. ಸೊ ದೆನ್ 4 + 4 ಅಂದ್ರೆ ಏನಾಗ್ತದ್ರಿ 8. 8th ಲೆಟರ್ ಏನ್ ಬರ್ತದಂದ್ರ ಎಚ್. ಹಾಗಾದ್ರೆ ಡಿ ಮತ್ತು ಎಚ್ ಅಲ್ಲಿ ಇರುವಂತ ಒಂದು ಆಪ್ಷನ್ ಯಾವ್ದು ಬರ್ತಾ ಇದೆ ಅಂತಾರೆ ನೋಡ್ರಿ. ಸೊ ದಿಸ್ ಓನ್ಲಿ ದ ಆಪ್ಷನ್ 1. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆ. ಸೊ ದೆನ್ ಎಲ್ಲರಿಗೂ ಕೂಡ ನೋಡ್ರಿ ಅರ್ಥ ಆಗಿದಾವೆ ಅಂತ ಅನ್ಕೊಳ್ತೀನಿ. ಸೊ ದಯವಿಟ್ಟು ಯಾರು ಕೂಡ ಸೊ ಫಾಸ್ಟ್ ಆಗಿ ನೋಡ್ಬೇಡ್ರಿ. ಸೊ ದೆನ್ ಅರ್ಥ ಮಾಡ್ಕೊಂಡು ನೋಡ್ರಿ, ಡೆಫಿನೆಟ್ಲಿ ನಿಮ್ಗೂ ಅರ್ಥ ಆಗ್ತದೆ. ತಿಳಿಲಿಲ್ಲ ಅಂದ್ರೆ ಮತ್ತೊಂದ್ ಸತಿ ನೋಡ್ರಿ. ಓಕೆ. ಸೊ ಯಾಕಂದ್ರೆ ಈಗ ಎಕ್ಸಾಮ್ ಸಮೀಪ ಬರ್ತಾ ಇದೆ, ಪ್ರತಿಯೊಂದು ಕ್ವಶನ್ಗಳು ಕೂಡ ಬಹಳ ಇಂಪಾರ್ಟೆಂಟ್ ಇರ್ತವೆ. ಓಕೆ. ಸೊ ದೆನ್ ಮುಂದಿನ ಪ್ರಶ್ನೆ ನೋಡ್ರಿ. ಸೊ ಮುಂದಿನ ಪ್ರಶ್ನೆ ಆಗೇನ್ ನೋಡ್ರಿ ಕಂಟಿನ್ಯೂಸ್ಲಿ 3ನೇ ಕ್ವಶನ್ ಸೀರೀಸ್ ಮೇಲೆ. ಹೌದಾ. ಅಂದ್ರೆ ಒಂದನೇದು ನಂಬರ್ ಸೀರೀಸ್, ಸೆಕೆಂಡು ಲೆಟರ್ ಸೀರೀಸ್, ನೋಡ್ರಿ ಮತ್ತೆ ಬಂತು ನಂಬರ್ ಸೀರೀಸ್. ಓಕೆ. ಸೊ ಇಲ್ಲಿ ನೋಡ್ರಿ ಈ ನಂಬರ್ಸ್ ಗಳಲ್ಲಿ ನೀವು ನೋಡೋದಾದ್ರೆ, ಓಕೆ, ಇಲ್ಲಿ 14 ಇದ್ದಿದ್ದು 13 ಆಗೈತೆ ಅಂದ್ರೆ ಮೈನಸ್ ಆಯ್ತು, 13 ಇದ್ದಿದ್ದು 15 ಆಗೈತೆ ಅಂದ್ರೆ ಪ್ಲಸ್ ಆಗತ್ತೈತಿ. ಹೌದಾ. ಸೊ ನೋಡ್ರಿ ಯಾವಾಗ ಈ ರೀತಿ ಇರ್ತಾ ಇದೆ ಅಂದ್ರೆ ಇದಕ್ಕೆ ನಾವು ಏನಂತೀವಿ, ಕಾಂಬಿನೇಷನ್ ಆಫ್ 2 ಸೀರೀಸ್ ಅಂತ ಹೇಳ್ತೀವಿ. ಪ್ಲಸ್ ಮೈನಸ್ ನೋಡ್ರಿ, ಇಲ್ಲಿಂದ ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಬಂದಾಗ ಪ್ಲಸ್ ಮೈನಸ್ ಬಂತರ ಒಂದು ಕಾಂಬಿನೇಷನ್ ಆಗ್ತದೆ. ಓಕೆ. ಹಾಗಾದ್ರೆ ಈ ಕಾಂಬಿನೇಷನ್ ಅನ್ನು ನೋಡ್ಬೇಕಾದ್ರೆ ನೋಡ್ರಿ ಏನಪ್ಪಾ ಅಂದ್ರೆ, ಓಕೆ, ಜಸ್ಟ್ ಮಿಡಲ್ ಒಂದು ನಂಬರ್ ಬಿಟ್ಟು 3ನೇ ನಂಬರ್ಗೆ ಲಿಂಕ್ ಮಾಡ್ರಿ 1ನೇ ನಂಬರ್ ಅನ್ನ. ಓಕೆ. ಮತ್ತೆ ನಡಕ್ ಒಂದ್ ಬಿಡ್ರಿ. ಸೊ ಮತ್ ನೆಕ್ಸ್ಟ್ ನಡಕ್ ಬಿಟ್ಟಾಗ ನೋಡ್ರಿ ಎಸ್. ಸೊ 14 ಇದ್ದಿದ್ದ ನೋಡ್ರಿ ಪ್ಲಸ್ ಒಂದಾದ್ರೆ 15, 15 ಇದ್ದಿದ್ದು ನೋಡ್ರಿ ಪ್ಲಸ್ ಒಂದಾದ್ರೆ 16, ದೆನ್ 16 ಇದಕ್ಕೆ ಇಲ್ಲೂ ಕೂಡ ಪ್ಲಸ್ ಒಂದ್ ಮಾಡ್ತೀರಿ. ಹಾಗಾದ್ರೆ ಆನ್ಸರ್ ಏನ್ ಬರ್ತದ್ರಿ 17 ಬರ್ತದೆ. ಸೊ ದೆನ್ ಹಾಗಾದ್ರೆ ಸೊ ಡೆಫಿನೆಟ್ಲಿ ಆನ್ಸರ್ 17 ಅನ್ನೋದು ಸರಿ ಇದೆಯಾ? ಎಸ್. ಸರಿ. ಎಸ್, ಆಪ್ಷನ್ 2 ಏನಪ್ಪಾ ಅಂದ್ರೆ ಒಂದು ಸರಿಯಾದ ಉತ್ತರ. ಓಕೆ. ನೋಡ್ರಿ ಇದಕ್ಕೆ ಏನಂತೀವಿ ನಾವು, ಕಂಬೈನ್ಡ್ ಸೀರೀಸ್ ಅಂತ ಹೇಳ್ತೀವಿ. ಓಕೆ. 2 ಸರಣಿಗಳು ಸೇರಿ ಒಂದೇ ಸರಣಿ ಆಗಿರ್ತಾವ. ಓಕೆ. ಸೊ ಹಾಗಾದ್ರೆ ಕಂಬೈನ್ಡ್ ಸೀರೀಸ್ ಅಲ್ಲಿ ಪ್ಲಸ್ ಮೈನಸ್ ಬಂತಂದ್ರೆ ನೀವು ಈ ರೀತಿಯಾಗಿ ಚೆಕ್ ಮಾಡಿದ್ರೆ ಸೊ ಆಟೋಮೆಟಿಕ್ಲಿ ನಿಮ್ಮ ಆನ್ಸರ್ ಬಂದ್ಬಿಡ್ತದ್ರಿ. ಅರ್ಥ ಆಗಿದೆ ಅನ್ಕೊಳ್ತೀನಿ. ಫೈನ್. ಸೊ ದೆನ್ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ನೋಡ್ರಿ, ಇದು ಕೋಡಿಂಗ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ನೋಡ್ರಿ. ಸೊ ಹಾಗಾದ್ರೆ ಇಲ್ಲಿ ಕೋಡಿಂಗ್ಗೆ ಸಂಬಂಧಪಟ್ಟಂಗಂದಾಗ ನೋಡ್ರಿ, ಇಲ್ಲಿ DA ಏನಿದೆ JLY. ಓಕೆ. DA JLY ಅನ್ನ ಸೊ ಏನಂತ ಬರೀತಾ ಇದ್ದಾರೆ, 50739 ಅಂತ ಕೊಡ್ತಿದ್ದಾರೆ. ಓಕೆ. ದೆನ್ ಅದೇ ರೀತಿ ಅರ್ಲಿ EARLY, ಅರ್ಲಿ ಅನ್ನ ನೋಡ್ರಿ ಯಾವ ರೀತಿ ಇವತ್ತು 75 ಏನಂತ ಬರೀತಿದ್ದಾರೆ, 75834 ಅಂತ ಬರೀತಿದ್ದಾರೆ, 834. ದೆನ್ ಅದೇ ರೀತಿ ನೋಡ್ರಿ ಇವೆಂಟ್ ಅನ್ನ ಯಾವ ರೀತಿಯಾಗಿ ಬರೀತಿದ್ದಾರೆ. ಓಕೆ. ಸೊ ಇವೆಂಟ್ ಅನ್ನ ಯಾವ ರೀತಿಯಾಗಿ ಬರೀತಿದ್ದಾರೆ. ಸೊ ದೆನ್ 42641. ಓಕೆ. 42641. ಓಕೆ. ಹಾಗಾದ್ರೆ ಇಲ್ಲಿ ಡಿಗೆ ಯಾವ ಕೋಡ್ ಬರ್ತಾ ಇದೆ ಅಂತ ಕೇಳ್ತಾರೆ. ಓಕೆ. ನೋಡ್ರಿ ಪ್ರತಿಯೊಂದಕ್ಕೂ ಎಕ್ಸಾಮ್ ನಲ್ಲಿ ನೀವು ಕ್ವಶನ್ಗೆ ಈ ರೀತಿ ಬರ್ಕೊಂಡು ಮಾಡ್ಬೇಕಂತಿಲ್ಲ. ಓಕೆ. ನಾ ಏನ್ ಮಾಡ್ತಿದ್ ನೋಡ್ರಿ, ಏನಪ್ಪಾ ಅಂತಾರೆ ಡಿ ಇಲ್ಲಿದೆ, ಹೌದಲ್ರಿ. ಸೊ ಡಿ ಇಲ್ಲಿದೆ ಅಂತ ಡಿ ಜೊತೆ ಇರುವಂತ ಬೇರೆ ಲೆಟರ್ಸ್ ನೋಡ್ತೀವಿ. ಸೊ DAJLY. ಸೊ ಹಾಗಾದ್ರೆ ಎ ನೋಡ್ರಿ ಇಲ್ಲೂ ಬರ್ತಾ ಇದೆ, ಹೌದಾ. ಜೆ ಎಲ್ಲಾದ್ರೂ ಐತಿ, ಇಲ್ಲಿಲ್ಲ, ಇಲ್ಲೂ ಇಲ್ಲ. ಹಾಗಾದ್ರೆ ಎಲ್ ಇಲ್ಲೂ ಐತಿ, ವಾಯ ಇಲ್ಲೂ ಐತಿ ನೋಡ್ರಿ, ಹೌದಲ್ಲ. ಹಾಗಾದ್ರೆ ಇಲ್ಲಿರುವಂತ 3 ಲೆಟರ್ಸ್ ಇಲ್ಲೂ ಕೂಡ ಬಂದವ, ಬಟ್ ಇಲ್ಲಿರುವಂತ ಯಾವ್ದೇ ಲೆಟರ್ ಇಲ್ಲಿ ಬಂದಿಲ್ಲ. ಬಟ್ ನಮಗ್ ಡಿ ಕೇಳ್ಯಾರ ಅಂದ್ರೆ ಅದು ಇಲ್ಲಿದ ಐತಿ, ಹೌದಲ್ಲ. ಹಾಗಾದ್ರೆ ಇಲ್ಲಿ 3 ಲೆಟರ್ಸ್ ಕಾಮನ್ ಇರೋದ್ರಿಂದ ಈ ಸಂಖ್ಯೆ ಒಳಗ ಮತ್ತೆ ಈ ಸಂಖ್ಯೆ ಒಳಗ ಯಾವ್ಯಾವ ಕಾಮನ್ ಅದಾವ ಅಂತ ನೋಡಿದಾಗ, ಸೊ 7ಗೆ 7 ಹೋಯ್ತು, ದೆನ್ 5ಗೆ 5 ಹೋಯ್ತು, ದೆನ್ ಇನ್ನೊಂದು ಯಾವ್ದು ಹೋಗ್ತಾ ಇದೆ ನೋಡ್ರಿ 8 ಓಕೆ 3ಗೆ 3 ಹೋಯ್ತು. ಓಕೆ. ಹಾಗಾದ್ರೆ ಇಲ್ಲಿ ನೋಡ್ರಿ ಏನಾಗ್ತಾ ಇದೆ, ಕಾಮನ್ ಇರುವಂತವ್ ಯಾವು, ಸೊ ಯಾವುದು ಎಲ್ ಕಾಮನ್ ಇದೆ, ವೈ ಕಾಮನ್ ಇದೆ, ಅದೇ ರೀತಿ ಎ ಕಾಮನ್ ಇದೆ. ಈ ಉಳಿತೇನಿಲ್ಲಿ ಡಿ ಮತ್ತೆ ಜೆ ಉಳಿತು, ಇಲ್ಲಿ ಸಂಖ್ಯೆ ಉಳಿತು 0 ಮತ್ತೆ 9. ಹಾಗಾದ್ರೆ ಇದ್ರೊಳಗೆ ಡಿಗೆ ಕೋಡ್ ಏನಾಗಿರ್ಬೋದು, ಒಂದು 0 ಆಗಿರ್ಬೋದು, ಇಲ್ಲಾಂದ್ರೆ 9 ಆಗಿರ್ಬೋದು ಅಂತ ಹೇಳ್ತೀವಿ. ಓಕೆ. ಅದ್ರ ಆಪ್ಷನ್ ವೈಸ್ ಹೋದಾಗ ನೋಡ್ರಿ ಎಸ್, ಆಪ್ಷನ್ 2 ಏನಾಗೈತಿ 9 ಇಸ್ ದ ರೈಟ್ ಆನ್ಸರ್. ಓಕೆ. ನಾವು ಇದನ್ನ ಏನ್ ಮಾಡ್ತೀವಿ, ಈ ರೀತಿ ಬರ್ಕೊಂಡಾಗ, ಓಕೆ, ನೀವು ಎಕ್ಸಾಮ್ ಅಲ್ಲಿ ಈ ರೀತಿ ಪ್ಯಾಟರ್ನ್ ದಾಗ ಚೆಕ್ ಮಾಡ್ಬೇಕು. ಓಕೆ. ಸೊ ಇಲ್ಲಿ ಕೂಡ ನೋಡ್ರಿ ಎಸ್. ಸೊ ಇಲ್ಲಿಗೆ ನಾವು ಕಾಮನ್ ಅಂತ ಚೆಕ್ ಮಾಡಿದಾಗ ನೋಡ್ರಿ, ಯಾಕಂದ್ರೆ ನಮ್ಗೆ ಕೋಡ್ ಬೇಕಾಗಿರೋದು ಡಿಗೆ, ಅದ್ರ ಜೊತೆ ಇರುವಂತ ಲೆಟರ್ಸ್ ನೋಡ್ರಿ ಎ ಇಲ್ಲೂ ಐತಿ. ಹಾಗಾದ್ರೆ ಒಂದು ಕಾಮನ್ ತೆಗ್ರಿ, ಯಾವುದು 7. ಓಕೆ. ಎಗೆ ಹೋಯ್ತು. ದೆನ್ ನೆಕ್ಸ್ಟ್ ಜೆ ಇದೆಯಾ, ಸೊ ಜೆ ಎದ್ರು ಎಲ್ಲೂ ಇಲ್ಲ, ಹಿಂಗಾಗಿ ಜೆಗೆ ಬರಂಗ. ಎಲ್ ನೋಡ್ರಿ ಎಲ್ಲ ಇದೆ. ಓಕೆ. ವಾಯುನು ಇದೆ. ಹಾಗಾದ್ರೆ ಎಲ್ ಕ್ಯಾನ್ಸಲ್ ಮಾಡಿದಾಗ ಮತ್ತೊಂದು ಸಂಖ್ಯೆ ನೋಡ್ರಿ 5 ಕ್ಯಾನ್ಸಲ್ ಆಯ್ತು. ಓಕೆ. ವೈ ಅಂತ ಕ್ಯಾನ್ಸಲ್ ಮಾಡಿದಾಗ ನೋಡ್ರಿ, ಸೊ ಎಲ್ಲಿದೆ ವೈ, ಸೊ ವೈ. ದೆನ್ ಇಲ್ಲಿ ಕಾಮನ್ ಇರುವಂತ 3 ಹೋಯ್ತು. ಓಕೆ. ಸೊ ದೆನ್ ಹಾಗಾದ್ರೆ
ಸೊ ಇಲ್ಲಿ ಉಳಿತೇನಪ್ಪಾ ಅಂದ್ರೆ ಡಿ ಮತ್ತು ಜೆ ಒಳದಾಗ ಇಲ್ಲಿ ಉಳಿತೇನು 0 ಮತ್ತು 9. ಹಾಗಾದ್ರೆ ಈ 0 ಒಳಗೆ ನೋಡ್ರಿ ಡಿ 0 ಆಗಿರ್ಬೋದು ಅಥವಾ ಡಿ 9 ಆಗಿರ್ಬೋದು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ ವೈಸ್ ಹೋದಾಗ ನಮ್ದು ಏನಾಗ್ತದೆ, ಆಪ್ಷನ್ 2 9 ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಓಕೆ, ಸೊ ದೆನ್ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಸೊ ದೆನ್ ನೆಕ್ಸ್ಟ್ ನೋಡ್ರಿ, ಎಸ್, ಸೊ ಈಗ ಇದು ಒಂದು ಡೈಸ್ಗೆ ಸಂಬಂಧ. ಡೈಸ್ ಅಂದ್ರೆ ಏನಂದ್ರೆ ದಾಳ, ಹೌದಲ್ರಿ? ಈ ದಾಳದಲ್ಲಿ ಒಂದ್ ಏನಪ್ಪಾ ಅಂದ್ರೆ ನಿಮ್ಗೆ ಲಾಜಿಕ್ ಗೊತ್ತಿರಬೇಕು. ಈ 2 ದಾಳಗಳನ್ನ ಕೊಟ್ಟಾಗ, ಓಕೆ, ಈ 2 ದಾಳಗಳಲ್ಲಿ ಕೊಟ್ಟಾಗ ನಾವು ಯಾವ್ದಾದ್ರು ಒಂದು ಕಾಮನ್ ಐತೆ ಅಂತ ನೋಡ್ಬೇಕು. ಓಕೆ, ನೀವೀಗ ಜಸ್ಟ್ ನೋಡ್ರಿ ಎಕ್ಸ್ ಅನ್ನೋದು ಏನಾಗತ್ತೆ, ಕಾಮನ್ ಐತೆ, ಹೌದಲ್ಲ? ಹಾಗಾದ್ರೆ ಎಕ್ಸ್ ಅನ್ನ ನೀವೇನ್ ಮಾಡ್ರಿ, 2 ಲೈನ್ ಆಗಿ ಬರ್ಕೊಳ್ರಿ. ಫೈನ್. ಸೊ ದೆನ್ ಎಕ್ಸ್ ಆದ್ಮೇಲೆ ನೋಡ್ರಿ ಏನೈತಿ, ಝಡ್. ಸೊ ಝಡ್ ಆದ್ಮೇಲೆ ಏನೈತಿ, ವೈ. ಕರೆಕ್ಟಾ? ದೆನ್ ಅದೇ ರೀತಿ ಇಲ್ಲಿ ನೋಡ್ರಿ ಎಕ್ಸ್ ಆದ್ಮೇಲೆ ಏನೈತಿ, ಎನ್. ಸೊ ಎನ್ ಆದ್ಮೇಲೆ ಏನೈತಿ, ಎಂ. ಓಕೆ, ಈಗ ನಮಗ್ ಕೇಳ್ತಾ ಇರೋದೇನಪ್ಪಾ ಅಂದ್ರ, ಸೊ ವಾಯಿನ ಅಪೋಸಿಟ್, ವಾಯಿಗೆ ಅಪೋಸಿಟ್ ಯಾವ್ದು ಬರ್ತದೆ ಅಂದ್ರೆ ನೋಡ್ರಿ ವಾಯಿ ಕೆಳಗೆ ಯಾವ್ದು ಐತಲ್ಲ ಅದೇ ಅಪೋಸಿಟ್ ಆಗ್ತದೆ. ಓಕೆ, ಸೊ ಹಾಗಾದ್ರೆ ವಾಯಿ ಅಪೋಸಿಟ್ ಏನ್ ಬರ್ತಾ ಇದಾರೆ, ದ ಆಪ್ಷನ್ 3 ಎಂ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಡೆಫಿನೆಟ್ಲಿ ಅರ್ಥ ಆಗಿದೆ ಅನ್ಕೋತೀನಿ. ಸೊ ದೆನ್ ಸಿಂಪಲ್ ಇದೆ ರೀ ಲಾಜಿಕ್. ಎರಡು ಡೈಸ್ ಬಂದಾಗ ಇದೇ ಲಾಜಿಕ್ ಅನ್ನ ಯೂಸ್ ಮಾಡ್ರಿ. ಓಕೆ, ಸೊ ದೆನ್ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್, ನೋಡ್ರಿ ಮುಂದಿನ ಪ್ರಶ್ನೆ ಇದು ಸಿಲಾಜಿಸಮ್ಗೆ ಸಂಬಂಧಪಟ್ಟಂಗೆ ಪ್ರಶ್ನೆ ಇದೆ. ಈ ಸಿಲಾಜಿಸಮ್ ನಾವು ನೋಡ್ರಿ ಅರ್ಥ ಮಾಡ್ಕೋಬೇಕಾದ್ರೆ ಸೊ ಇದ್ರೊಳಗೆ ಬಹಳ ಕಾನ್ಸೆಪ್ಟ್ ಐತಿ. ಓಕೆ, ಬಟ್ ನಾ ಏನೈತಿ ಇಲ್ಲಿ ಕ್ವಶನ್ ನಿಮಗೆ ನೋಡ್ರಿ ಒಂದು ಅರ್ಥ ಮಾಡಿಸ್ತೀನಿ. ಸೊ ನೋಡ್ರಿ, ನೋ ಎಂ ಆರ್ ಎನ್ ಅಂದ್ರೆ ನೋಡ್ರಿ ಯಾವುದೇ ಎಂ ಎನ್ ಅಲ್ಲ ಅನ್ನಂಗೆ, ಯಾವುದೇ ಎಂ ಏನಲ್ರಿ, ಎನ್ ಅಲ್ಲ. ಸೊ ಹಾಗಾದ್ರೆ ನೋಡ್ರಿ ಇಲ್ಲಿ ಯಾವುದೇ ಎಂ ಏನಾಗ್ತಾ ಇಲ್ಲ, ಎನ್ ಆಗ್ತಾ ಇಲ್ಲ. ಓಕೆ, ಸೊ ದೆನ್ ಸಮ್ ಓ ಆರ್ ಎನ್ ಅಂತಂದಾಗ ನೋಡ್ರಿ ಕೆಲವೊಂದು ಓಗಳು ಏನಾಗ್ಯಾವ, ಎನ್ಗಳಾಗ್ಯಾವ. ಓಕೆ, ನೋಡ್ರಿ ಇಲ್ಲಿ ಕೆಲವೊಂದು ಓಗಳು ಎನ್ಗಳಾಗ್ಯಾವ ಅಂತ ಹೇಳ್ತಾರೆ. ದೆನ್ ಈ ಎಷ್ಟು ಓಗಳು ನೋಡ್ರಿ ಎನ್ ಆಗಿರ್ತಾವಲ್ಲ ಅವು ಯಾವ ಕೂಡ ಎಂ ಆಗಕ್ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಹಾಗಾದ್ರೆ ನಮ್ಗೆ ನೋಡ್ರಿ ಕನ್ಕ್ಲೂಷನ್, ಆಲ್ ಓ ಆರ್ ಎಂ, ಎಲ್ಲಾ ಓಗಳು ಏನಾರ ಎಂ ಆಗ್ಯಾವ, ಸೊ ಆಗಿಲ್ಲ. ಸೊ ಹಾಗಾದ್ರೆ ಏನಾಯ್ತು, ತಪ್ಪಾಯ್ತ್ರಿ. ಓಕೆ, ಬಟ್ ಸೆಕೆಂಡ್ ಒನ್ ನೋಡ್ರಿ, ನೋ ಎನ್ ಈಸ್ ಎಂ ಅಂತಿರ್ತಾರೆ. ಯಾವುದೇ ನೋಡ್ರಿ ಎಂ ಎನ್ ಆಗಿಲ್ಲ ಅಂದ್ರೆ ಯಾವುದೇ ಎನ್ ಕೂಡ ಏನಾಗಂಗಿಲ್ಲ, ಎಂ ಆಗಿರೋದೇ ಇಲ್ಲ. ಹಾಗಾದ್ರೆ ಇದು ಒಂದು ಸರಿಯಾದಾಗ್ತದೆ. ಮತ್ತ ಇದೊಂದು ಏನಪ್ಪಾ ಅಂತಾರೆ, ಒಂದೇ ಸ್ಟೇಟ್ಮೆಂಟ್ ಅನ್ನ ರಿವರ್ಸ್ ಆಗಿಬಿಡ್ತದೆ. ಆಲ್ವೇಸ್ ಸ್ಟೇಟ್ಮೆಂಟ್ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ರಿವರ್ಸ್ ಕೊಟ್ಟಿದ್ರು ಒಂಥರ ಕನ್ಫ್ಯೂಷನ್ ಆದಾಗ ಅದು ಆಲ್ವೇಸ್ ಕರೆಕ್ಟ್ ಇರ್ತದೆ. ಹಾಗಾದ್ರೆ ಒಂದೇ ತಪ್ಪು ಎರಡನೇ ಸರಿ ಆದ್ರೆ ನೋಡ್ರಿ ಆಪ್ಷನ್ ಏನ್ ಬರ್ತದೆ, ದೆನ್ ದ ಆಪ್ಷನ್ 3 ದ ಕನ್ಕ್ಲೂಷನ್ ಓನ್ಲಿ 1 ಫಾಲೋಸ್. ರೈಟ್? ಓಕೆ, ಸೊ ದೆನ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ದೆನ್ ಮುಂದಿನ ಪ್ರಶ್ನೆ, ರೈಟ್? ಸೊ ಮುಂದಿನ ಪ್ರಶ್ನೆ ನೋಡ್ರಿ, ಎಸ್, ಇದು ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಗಿದೆ. ಓಕೆ, ಈ ಬ್ಲಡ್ ರಿಲೇಷನ್ ನೋಡ್ರಿ ಯಾವುದಕ್ಕೆ ಏನಪ್ಪಾ ಅಂತಾರ, ನೋಡ್ರಿ ಈ ರೀತಿಯಾದಂತ ಒಂದು ಪ್ರಶ್ನೆಗಳು ನಾ SSC GD ಯಲ್ಲಿ ಸೊ ಯಾವೆಲ್ಲ ಪ್ರಶ್ನೆಗಳನ್ನ ಮಾಡ್ತಾ ಇದೀವಲ್ರಿ, ಓಕೆ, ಇವು ನೀವು ಬರೀ ಓನ್ಲಿ SSC GD ಅಂತ ಅಷ್ಟೇ ಅಲ್ಲ, ಇವನ್ RRB ಆಮೇಲೆ RPF. ಓಕೆ, ಸೊ ಮುಂದ್ ಬರುವಂತ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ಸ್ಗಳಾಗಿರ್ಬೋದು ಆ ಪ್ರತಿಯೊಂದು ಎಕ್ಸಾಮ್ಸ್ಗಳಿಗೂ ಕೂಡ ಈ ಒಂದು ಕ್ವಶನ್ಗಳು ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಆಗಿ ಆಗ್ತವ. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ ಫೋಟೋದಲ್ಲಿರುವ ವ್ಯಕ್ತಿಯ ಕಡೆಗೆ ತೋರಿಸುತ್ತಾ ರಾಮ್ ಹೇಳಿದರು. ಓಕೆ, ರಾಮ್ ಏನ್ ಹೇಳ್ತಾನ ಅಂತಂದ್ರೆ ನೋಡ್ರಿ, ಅವನು ನನ್ನ ಮಗನ ಅಜ್ಜನ ಸಹೋದರ. ಹಾಗಾದ್ರೆ ಇಲ್ಲಿ ಹೇಳುವಂತ ವ್ಯಕ್ತಿ ಯಾರು, ರಾಮ್ ಹೇಳತಾನ. ಓಕೆ, ಬಟ್ ಯಾರನ್ನ ತೋರಿಸ್ತಾ ಇದ್ದಾನ, ಫೋಟೋವನ್ನ ತೋರಿಸ್ತಾ ಇದ್ದಾನೆ. ಓಕೆ, ಹಾಗಾದ್ರೆ ಏನ್ ಹೇಳ್ತಾನೆ ನೋಡ್ರಿ, ಅವನು ಅಂತಂದ್ರೆ ಯಾರು, ಫೋಟೋ. ಆ ಫೋಟೋದಲ್ಲಿರುವಂತ ವ್ಯಕ್ತಿ ನನ್ನ ಮಗ ಅಂತಂದ್ರೆ ಯಾರು, ಈ ರಾಮನ ಮಗ, ಹೌದಲ್ಲ? ನನ್ನ ಮಗನ ಅಜ್ಜ ಅಂತಂದ್ರೆ ನೋಡ್ರಿ ಇವನ ಅಜ್ಜ, ನನ್ನ ಮಗನ ಅಜ್ಜ ಅಂತಂದ್ರೆ ರಾಮನೇನಕನ ತಂದೆ. ಹಾಗಾದ್ರೆ ಅಜ್ಜನ ಸಹೋದರ ಅಂತಂತಾರ. ಹಾಗಾದ್ರೆ ಆ ಫೋಟೋದಲ್ಲಿರುವಂತ ವ್ಯಕ್ತಿ ಅಜ್ಜನ ಸಹೋದರ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಸಹೋದರ ಅಂತಾರೆ ಇವು ಪುರುಷ ಆಗಿರ್ತಾನೆ. ರೈಟ್? ಸೊ ಹಾಗಾದ್ರೆ ಸೊ ಇಲ್ಲಿ ಕ್ವಶನ್ ಏನೈತೆ ನೋಡ್ರಿ, ವ್ಯಕ್ತಿ ರಾಮ್ಗೆ ಹೇಗೆ ಸಂಬಂಧ ಇದೆ? ರೈಟ್? ಹಾಗಾದ್ರೆ ಆ ವ್ಯಕ್ತಿ ಯಾರಿಗೆ, ರಾಮ್ಗೆ. ರಾಮನ ತಂದೆಯ ಸಹೋದರ. ಹಾಗಾದ್ರೆ ತಂದೆಯ ಸಹೋದರಿಗೆ ನಾವು ಆಕ್ಚುಲಿ ಏನಂತೀವಿ, ಚಿಕ್ಕಪ್ಪ ಅಂತೀವಿ. ಬಟ್ ಇಲ್ಲಿ ಡೈರೆಕ್ಟ್ ಆಗಿ ನೋಡ್ರಿ ಚಿಕ್ಕಪ್ಪ ಅಂತ ಕೊಟ್ಟಿಲ್ಲ. ಸೊ ಇಲ್ಲಿ ಏನ್ ಕೊಟ್ಟಾರ, ತಂದೆಯ ಸಹೋದರನೇ ಅಂತೇಳಿ ಆಪ್ಷನ್ ಕೊಟ್ಟಾರ. ಹಾಗಾದ್ರೆ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ನೋಡ್ರಿ ಇಲ್ಲಿವರೆಗೆ ನಾನು
ಹತ್ತತ್ತು ಕ್ವಶನ್ ಯಾಕೆ ಮಾಡ್ತಿದೆ ಅಂತಂದ್ರೆ ನೀವು ಅದು ಕ್ವಶನ್ಸ್ 10 ಕ್ವಶನ್ಸ್ ಅನ್ನ ನೋಡ್ತೀರಿ ಇಲ್ಲ ಅನ್ನೋಂಥ ಒಂದು ಡೌಟ್. ಯಾಕಂದ್ರೆ ನೋಡ್ರಿ ನಾನು ನಿಮ್ಗೆ ಲಾಸ್ಟ್ ಟೈಮ್ ಇದೆ ಒಂದು ಕತೆ, ಓಕೆ, ಏನಪ್ಪಾ ಅಂತಾರ ಒಂದು ಕತೆ ಹೇಳ್ತಿದ್ನಿ ಅಂತಂದಿದ್ದೆ, ರೈಟ್. ಸೊ ಆ ಕತೆ ಏನಪ್ಪಾ ಅಂತಾರ, ಸೊ ಒಬ್ಬ ಏರ್ಫೋರ್ಸ್ ಆಫೀಸರ್ ಇರ್ತಾನಂತೆ. ಆ ಏರ್ಫೋರ್ಸ್ ಆಫೀಸರ್ ಏನಪ್ಪಾ ಅಂದ್ರೆ ಅವನದು ಸ್ವಂತ ಒಂದು ವಿಮಾನ ಇರ್ತೈತಂತೆ. ಆ ವಿಮಾನ ಏನಪ್ಪಾ ಅಂದ್ರೆ ಡೈಲಿ ಅವ್ನು ಹೋಗಿ ಬಂದು ಮಾಡ್ತಿರ್ತಾನ, ಅದ್ರಾಗನ ಮಧ್ಯಾಹ್ನ ಊಟಕ್ಕೆ ಬರ್ದಾದ್ರು ಅದ್ರಾಗನ ಬರ್ತಿರ್ತಾನೆ. ಸೊ ಹಿಂಗ, ಸೊ ಬಟ್ ಆ ಆಫೀಸರ್ ಮನ್ಯಾಗ ಏನಪ್ಪಾ ಅಂದ್ರೆ ಒಬ್ಬ ಸರ್ವೆಂಟ್ ಇರ್ತಾನಂತ, ಮನೆ ಕೆಲಸ ಮಾಡೋ, ಓಕೆ. ಅವಂಗ ವಿಮಾನ ಕಲಿಯೋ ಬಹಳ ಆಸೆ ಇರ್ತೈತಂತ್ರಿ, ಓಕೆ. ಹಾಗಾದ್ರೆ ಆ ವಿಮಾನ ಕಲಿಬೇಕಂತೇಳಿ ಅವ್ನು ಬಹಳ ಆಸೆ ಇದ್ದಾಗ ಡೈಲಿ ಆಫೀಸರ್ ಬಂದು ಮನೆ ಮುಂದೆ ವಿಮಾನ ನಿಲ್ಲಿಸ್ತಿರ್ತಾನೋ, ಮತ್ತ ಓಕೆ ಊಟ ಮಾಡೋದು ಮಾಡಿ ಮತ್ತೆ ಆಫೀಸ್ ಹೋಗ್ತಾರೆ. ಬಟ್ ಅವಂಗೇನ ಸರ್ವೆಂಟ್ಗ ಆ ವಿಮಾನ ಹೆಂಗಾರ ಮಾಡಿ ಕಲಿಬೇಕಂತೆ, ಓಕೆ. ಸೊ ಒಂದು ಸಿಂಗಾಗಿ ಏನ್ ಮಾಡ್ತಾನಪ್ಪ ಅಂತಾರ, ಸೊ ಏನೋ ಮನಿ ಸ್ವಚ್ಛ ಮಾಡ್ಬೇಕಾದ್ರೆ ಅವಂಗೊಂದು ಬುಕ್ ಸಿಗ್ತೈತಂತೆ. ಆ ಬುಕ್ ಅದ್ರ ಮೇಲೆ ಏನಿರ್ತೈತಿ, ವಿಮಾನವನ್ನು ಹೆಂಗೆ ಚಲಾಯಿಸುವುದು ಅಂತೇಳಿ, ರೈಟ್. ಸೊ ಹಂಗಾಗಿ ಏನ್ ಮಾಡ್ತಾನವ, ಆ ವಿಮಾನವನ್ನು ಹೆಂಗೆ ಚಲಾಯಿಸ್ಬೇಕು ಅನ್ನೋದು ಓದ್ಲೇಬೇಕಂತೇಳಿ ಸೊ ಅವ್ ಏನ್ ಮಾಡ್ತಾನೋ, ಸೊ ಆ ಬುಕ್ ಓದಕ್ ಸ್ಟಾರ್ಟ್ ಮಾಡ್ತಾನ. ಅಷ್ಟೊಳಗ ಆಫೀಸರ್ ಮನಿಗ್ ಬರ್ತಾನಂತ. ಮನಿಗ್ ಬಂದ ಅವ್ ಏನ್ ಮಾಡ್ತಾನೋ, ಮಧ್ಯಾಹ್ನ ಊಟ ಮಾಡಿ ಮನ್ಯಾಗ ಮಕ್ಕೊಂಡಾಗ ಸೊ ಆ ಮನುಷ್ಯ ಏನ್ ಮಾಡ್ತಾನಪ್ಪ ಅಂದ್ರ ವಿಮಾನ ಹೆಂಗು ಹೊಡಿದಂತ ಕೆಸ ಆ ಬುಕ್ನ್ಯಾಗ ಓದಾಕತ್ತಿದ್ದ, ಅವಂಗೇನ ಮಕ್ಕೊಂಡಾನ ಹೆಂಗು ಅಂತೇಳಿ ಕೆಸ ವಿಮಾನ ತಗೊಂಡ ನೋಡು ಹೊಡ್ಯಾಕ ಕಲಿಯೋನು ಅಂತೇಳಿ ತೆಗಿತಾನ. ಆ ಬುಕ್ ಫಸ್ಟ್ ಪೇಜ್ ತೆಗಿಯೋದಕ್ಕ ಅದ್ರೊಳಗೆ ಇರ್ತದಂತ, ಆ ವಿಮಾನದಲ್ಲಿರುವ ಕೆಂಪು ಬಟನ್ ಅನ್ನ ಒತ್ತಿರಿ, ಕೆಂಪು ಬಟನ್ ಒತ್ತಿದ್ರೆ ಇಂಜಿನ್ ಸ್ಟಾರ್ಟ್ ಆಕೈತಿ ಅಂತೇಳಿ, ಓಕೆ. ಸೊ ಈ ಮನುಷ್ಯ ಏನ್ ಮಾಡ್ತಾನೋ, ಕ್ಯೂರಿಯಾಸಿಟಿಲಿ ಹೋಗಿ ವಿಮಾನದೊಳಗೆ ಕುಂತಾನೆ. ಕುಂತಲ್ಲಿ ಕೆಂಪು ಬಟನ್ ಇದ್ದಿದ್ದು ನೋಡಿ ಆ ಕೆಂಪು ಬಟನ್ ಹೊಡೆದ ಕೂಡಲೇ ಆ ವಿಮಾನ ಚಾಲು ಆಗ್ತೈತಿ ಅಂತ, ಓಕೆ. ಆ ವಿಮಾನ ಚಾಲು ಆದ ಕೂಡಲೇ ಸೊ ಭಾಳ ಕ್ಯೂರಿಯಾಸಿಟಿ, ಯಾಕಂದ್ರೆ ಪುಸ್ತಕದಾಗ ಹಂಗಿತ್ತು ಹಂಗಾಗತೈತಿ, ಓಕೆ. ಮತ್ತೆ 2ನೇ ಪೇಜ್ ತೆಗಿತಾನಂತ. 2ನೇ ಪೇಜ್ ತೆಗಿಯೋದಕ್ಕೆ ಸೊ ಏನಪ್ಪಾ ಅಂದ್ರ ಒಂದು ಹಸಿರು ಬಟನ್ ಐತಿ, ಆ ಹಸಿರು ಬಟನ್ ಒತ್ತಿದ್ರೆ ವಿಮಾನ ಮುಂದೆ ಹೋಗ್ತೈತಿ ಅಂತ ಹೇಳಿದಂತೆ, ಓಕೆ. ಸೊ ಅಷ್ಟು ಅನ್ನೋದಕ್ಕೆ ಹಾಗೆ ನಾವು ಏನ್ ಮಾಡಿದಂತೆ ಕ್ಯೂರಿಯಾಸಿಟಿಲಿ ಮತ್ತೆ ಹಸಿರು ಬಟನ್ ಅನ್ನೋದಕ್ಕೆ ಸೊ ವಿಮಾನ ಏನಾಕೈತಿ ಅಂತ ಮುಂದೆ ಹೊಂಡಿತಂತೆ, ಓಕೆ. ದೆನ್ ಅದಾಗೋದಕ್ಕೆ ಮತ್ತೇನಪ್ಪಾ ಅಂದ್ರ 3ನೇ ಬಟನ್ ಮತ್ತು 3ನೇ ಪೇಜ್ ಓಪನ್ ಮಾಡಿದಂತ. ಸೊ ನೆಕ್ಸ್ಟ್ ಓಪನ್ ಮಾಡೋದಕ್ಕೆ ಸೊ ಅಲ್ಲಿರುವಂತ ಸೊ ಇನ್ನೊಂದು ನೀಲಿ ಬಟನ್ ಒತ್ತಿರಿ. ಸೊ ದೆನ್ ವಿಮಾನವು ಆಕಾಶದಲ್ಲಿ ಹೋಗ್ತೈತಿ ಅಂತ, ಓಕೆ. ಇವು ದೊಡ್ಡ ಕ್ಯೂರಿಯಾಸಿಟಿಲೆ ಸೊ ಹೊಡೆದ ಬಿಟ್ಟ. ಸೊ ದೆನ್ ವಿಮಾನ ಏನಾಗತ್ತಿತ್ತು, ಆಕಾಶದೊಳಗೆ ಹೊಂಡಿತೀರಿ. ಸೊ ಯಾವಾಗ ಆಕಾಶದಾಗ ಹೊಂಡಿತು, ಸೊ ಇವ್ ಭಾಳ ಖುಷಿ ಆದ. ಯಾಕಂದ್ರೆ ಇವ್ ಏನ್ ಓದಿದ ಅದೆಲ್ಲ ಬರ್ದೈತಿ, ಇವ್ ಏನ್ ಓದಾಗತ್ತಾನ ಎಲ್ಲಾನ ಆಗತೈತಿ, ಹೌದು. ಸೊ ಹಂಗಾಗಿ ಸೊ ವಿಮಾನ ತಗೊಂಡು ಸುತ್ತಾಡಿದ. ಇನ್ನ ಅವ್ನ ಬಾಸ್ ಆಫೀಸ್ಗೆ ಟೈಮ್ ಆಯ್ತು. ಸೊ ಯಾಕಂದ್ರೆ ಅವ್ನ್ ವಿಮಾನ ಕೊಡ್ಬೇಕೀಗ. ಸೊ ಹಂಗಾಗಿ ಅವೇನ್ ಮಾಡ್ತಾನಂತ, ಬುಕ್ ಸೈಡಿಂದ ಮತ್ತೆ ತಗೊಂಡ ಅದನ್ನ ಮುಂದಿನ ಪುಟ ತೆಗಿತಾನಂತ. ಅಷ್ಟು ಅನ್ನೋದಕ್ಕೆ ಮುಂದಿನ ಪುಟದಾಗ ಏನಿರ್ತೈತೆ ಅಂದ್ರೆ ಸೊ ಏನಪ್ಪಾ ಅಂದ್ರ ವಿಮಾನವನ್ನು ಹೇಗೆ ಕೆಳಗೆ ಇಳಿಸುವುದನ್ನು ಕಲಿಯಬೇಕಾದ್ರೆ ಭಾಗ 2 ಓದಿ ಅಂತ ಇರತ್ತಂತೆ, ಓಕೆ. ನೋಡ್ರಿ ಹೆಂಗಿದೆ ಅಂತಾರ, ಇವ್ ತಗೊಂಡ್ ಹೋಗಿರ್ತಾನೇನ ಭಾಗ 1 ಅಂತೇಳಿ ಪುಸ್ತಕ ಮಾತ್ರವನ್ನ ತನ್ನ ಜೊತೆ ತಗೊಂಡೋಗ್ಯಾನ. ಭಾಗ 2 ಏನಾಗ್ಬಿಟ್ಟೈತಿ, ಮನ್ಯಾಗ ಉಳ್ದೈತಿ. ಬಟ್ ಈಗ ಅವ ಮೇಲೆ ಅದಾನ ಆಕಾಶದ, ನೋಡ್ರಿ. ಸೊ ಈ ರೀತ ಏನಕ್ಕೈತಿ ಅಂತಾರ, ಸೊ ಒಂದು ಸಾಯೋ ಪರಿಸ್ಥಿತಿನ ಬರ್ತೈತಿ. ಸೊ ಅದಕ್ಕೆ ನಾ ಈಗ ಒಂದು ಕತೆ ಹೇಳಿದ್ ಏನಪ್ಪಾ ಸಾರಾಂಶ ಅಂತಾರ, ನೀವೇನಾದ್ರೂ ಹಾಫ್ ನಾಲೆಜ್ ಮಾಡ್ತೀರಿ ಅಂದ್ರೆ ಒಂದಷ್ಟು ಕ್ವಶನ್ ನೋಡ್ತೀರಿ, ಒಂದಷ್ಟು ಬಿಡ್ತೀರಿ, ಒಂದಷ್ಟು ನೋಡ್ತೀರಿ, ಒಂದಷ್ಟು ಬಿಡ್ತೀರಿ. ಸೊ ನೀವು ಯಾವಾಗ ಹಾಫ್ ನಾಲೆಜ್ ಗೇನ್ ಮಾಡ್ತೀರಿ, ಸೊ ಇದೇ ರೀತಿಯಾದಂಥ ಪರಿಸ್ಥಿತಿ ಆಗ್ತದೆ. ಅದಕ್ಕೆ ನೀವು ಮಾಡಬೇಕಾದಂಥ ಕೆಲಸವನ್ನ ಪೂರ್ತಿ ಮಾಡ್ರಿ. ಸೊ ಪೂರ್ತಿ ವಿಡಿಯೋಸ್ ನೋಡ್ರಿ. ಸೊ ಪೂರ್ತಿ ಎಲ್ಲಾ ಪ್ರಶ್ನೆಗಳಿಗೂ ನೀವು ಇಂಪಾರ್ಟೆನ್ಸ್ ಕೊಟ್ಟಿದೆ ಆದ್ರೆ ಸೊ ಡೆಫಿನೆಟ್ಲಿ ನೀವು ಕೂಡ ಒಂದು ಸಕ್ಸೀಡ್ ಆಗ್ತೀರಿ. ಇಲ್ಲ ಅಂತಂದ್ರೆ ಸೊ ನಡುವ ನಿಲ್ತೀರಿ. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಓಕೆ. ಸೊ ಮುಂದಿನ ಪ್ರಶ್ನೆ ನೋಡೋಣ್ರಿ. ಸೊ ಈ ಮುಂದಿನ ಪ್ರಶ್ನೆ ನೋಡ್ರಿ, ಇದು ಬಾಡಮಸ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ನೋಡ್ರಿ, ಓಕೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, 105 at 100 ಸ್ಟಾರ್ 6#7 ಓಕೆ ಇಸ್ ಈಕ್ವಲ್ ಟು ಏನಂತ ಹೇಳ್ತಾರೆ 712. ಓಕೆ, ಹಾಗಾದ್ರೆ ಇದು 712 ಹೆಂಗ್ ಆಗತೈತಿ? ಓಕೆ, ಇಲ್ಲಿ ಹೆಂಗ್ ಆಗತೈತಿ ಅಂತ ನೋಡೋದಾದ್ರೆ ನೋಡ್ರಿ, ಸೊ ಇಲ್ಲಿ ಸೊ ಓಕೆ ಸೊ 100 ಓಕೆ ಇಲ್ಲಿ 105. ಸೊ ನೋಡ್ರಿ, ಒಮ್ಮೆ ದೊಡ್ಡ ಸಂಖ್ಯೆ ಇದೆ ಅಂತಾರ 106 600. ಓಕೆ, ಇಲ್ಲಿ ಸೊ ದೆನ್ ಪ್ಲಸ್ ಅಂತ ಹಿಡಿದ್ರೆ 106 600 ಆಗ್ತಾ ಇದೆ. ದೆನ್ ಹಾಗಾದ್ರೆ 600 ಪ್ಲಸ್ 105 705 712. ಓಕೆ, ಇದು ಕೂಡ ನೋಡ್ರಿ ಪ್ಲಸ್ ಆಕೈತಿ, ರೈಟ್. ಸೊ ಇದು ಕೂಡ ಪ್ಲಸ್ ಆದ್ರೆ ನೋಡ್ರಿ 712. 105 ಪ್ಲಸ್ 600
ಎಷ್ಟು 705 705 ಪ್ಲಸ್ 7 712. ಓಕೆ, ಸೊ ಹಾಗಾದ್ರೆ ನೋಡ್ರಿ 712 ಬಂದ್. ಹಾಗಾದ್ರೆ ನೋಡ್ರಿ ಇಲ್ಲಿ ಆಟ್ ಅಂತಂದ್ರೆ ಏನು ಪ್ಲಸ್, ದೆನ್ ಸ್ಟಾರ್ ಅಂದ್ರೆ ಏನು, ಅದು ಕೂಡ ಸಾರಿ 100 ಇಂಟು 6. ಓಕೆ ಫೈನ್. ಸೊ 106 600 ಓಕೆ ಡೈರೆಕ್ಟ್ಲಿ ಮಾಡೋಣ. ಓಕೆ, ಸೊ ಇಲ್ಲಿ ಇದು ಆಟ್ ಅಂದ್ರೆ ಪ್ಲಸ್, ಗುಣಾಕಾರ ಅಗೇನ್ ಇದು ಪ್ಲಸ್ ಆಯ್ತು. ಓಕೆ, ಇದೇ ರೀತಿ ನೋಡ್ರಿ ಈಗ ಏನ್ ಮಾಡ್ತೀರಿ, ಈ ಒಂದು ಇಕ್ವೇಶನ್ಗೆ ಹಾಕಿದಾಗ ನೋಡ್ರಿ 60 ಆಟ್ ಅಂದ್ರೆ ಏನ್ ತಗೊಂಡ್ರಿ ಪ್ಲಸ್. ಓಕೆ, ದೆನ್ ನೆಕ್ಸ್ಟ್ ನೋಡ್ರಿ 45 ನೋಡ್ರಿ ಸ್ಟಾರ್ ಇದೆ, ಸ್ಟಾರ್ ಅಂದ್ರೆ ಏನ್ ತಗೊಂಡ್ರಿ ಗುಣಲೆ. ದೆನ್ 6. ಸೊ ದೆನ್ ಇಲ್ಲೂ ಹ್ಯಾಶ್ ಅಂದ್ರೆ ಏನ್ ತಗೊಂಡ್ರಿ, ಸಾರಿ ಈ 6 ಅಲ್ಲ, ಇಲ್ಲಿ 16 ತಗೋಬೇಕಲ್ಲ. ಓಕೆ, 16 ಹ್ಯಾಶ್ ಅಂದ್ರೆ ಏನ್ ತಗೊಂಡ್ರಿ ಪ್ಲಸ್, ದೆನ್ 25. ಓಕೆ, ಈ ಇಕ್ವೇಶನ್ ಅಲ್ಲಿ ನಾವು ಏನ್ ಮಾಡಿದ್ವಿ, ಸೊ ಈ ಚಿಹ್ನೆಗಳನ್ನ ಹಾಕಿದಾಗ ದೆನ್ ಹಾಗಾದ್ರೆ ನೋಡ್ರಿ ಇಲ್ಲಿ 45 ಫಸ್ಟ್ ಏನ್ ಮಾಡ್ತೀರಿ 16 ಗುಣಾಕಾರ ಮಾಡ್ತಾರೆ. ಓಕೆ, ಸೊ ದೆನ್ 45 ನೋಡ್ರಿ 16 ನೋಡ್ರಿ 16 ಮಾಡಿದಾಗ. ಓಕೆ, ಸೊ ದೆನ್ 16 5 80, ದೆನ್ 16 4 64 1 8 72. ಓಕೆ, ಸೊ ಏನಾಗ್ತಾ ಇದ್ದಾರೆ 720 ಪ್ಲಸ್ 60 ಅಂದ್ರೆ 780. 780 ಪ್ಲಸ್ 25 ಅಂದ್ರೆ ಎಸ್ 805. ರೈಟ್, 805 ಎಸ್ ನೋಡಿ ಆಪ್ಷನ್ ಇದೆ. ಆಪ್ಷನ್ ಎ ಏನಪ್ಪಾ ಅಂದ್ರೆ ಆಪ್ಷನ್ 2 805 ಇಸ್ ದ ಆನ್ಸರ್. ಓಕೆ, ಸೊ ಹಾಗಾದ್ರೆ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ನೋಡ್ರಿ ಇದು ಒಂದು 100% ಡೆಫಿನೆಟ್ ಆಗಿರುವಂತ ಒಂದು ಕ್ವಶನ್ ಪ್ರತಿಯೊಂದು ಶಿಫ್ಟ್ ಒಳಗೆ ಬರ್ತಾ ಇದೆ. ದೆನ್ ಇದಕ್ಕೂ ಕೂಡ ನೀವು ಬಹಳ ಒತ್ತು ಕೊಟ್ಟು ಸ್ಟಡೀಸ್ ಮಾಡಬೇಕು. ಓಕೆ, ಮುಂದಿನ ಪ್ರಶ್ನೆ. ಎಸ್, ಮುಂದಿನ ಪ್ರಶ್ನೆ ಕೂಡ ನೋಡ್ರಿ ಇದು ಬಾಡ್ಮಾಸ್ಗೆ ರಿಲೇಟೆಡ್ ಇದೆ ನೋಡ್ರಿ. ಸೊ ಆಗಳಿದ್ದು ಕೂಡ ಒಂದು ಇದೇ ರೀತಿಯಾದಂತ ಬಾಡ್ಮಾಸ್ಗೆ ರಿಲೇಟೆಡ್ ಪ್ರಶ್ನೆ ಇತ್ತು. ದೆನ್ ಇದು ಕೂಡ ನೋಡ್ರಿ ಬಾಡ್ಮಾಸ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಸೊ ಇಲ್ಲಿ ಏನಂತ ಕೇಳ್ತಾರೆ, ನೀಡಿರುವ ಸಮೀಕರಣವನ್ನು ಸರಿಯಾಗಿ ಮಾಡಲು ಯಾವ 2 ಚಿಹ್ನೆಗಳನ್ನ ಪರಸ್ಪರ ಬದಲಾಯಿಸಬೇಕು. ಹಾಗಾದ್ರೆ ಇಲ್ಲಿ ನಮಗೆ ಏನಾಗಬೇಕು, ಸೊ ಸರಿ ಆಗ್ಬೇಕಾದ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಫಸ್ಟ್ ಆಪ್ಷನ್ ಇದೆ ನೋಡ್ರಿ ಇಂಟು ಮತ್ತೆ ಪ್ಲಸ್. ಓಕೆ, ಎಲ್ಲಿ ಇಂಟು ಇದೆ ನೋಡ್ರಿ, ಇಂಟು ಇಲ್ಲಿದೆ, ಇಲ್ಲಿ ಪ್ಲಸ್ ಬಂದ್ರೆ ಓಕೆ, ಪ್ಲಸ್ ಇದ್ದಲ್ಲಿ ಏನ್ ಮಾಡ್ತೀರಿ ಇಂಟು ಮಾಡಿದ್ರಿ. ಓಕೆ, ದೆನ್ ಇಲ್ಲಿ ಹಾಗಾದ್ರೆ ನೋಡ್ರಿ 40 ಫಸ್ಟ್ ನಾವ್ ಯಾಕಂದ್ರೆ ಬಾಡ್ಮೋಸ್ಟ್ ಪ್ರಕಾರ ಇದು ಮಾಡ್ಬೇಕು. 40 5ರಲ್ಲಿ ಡಿವೈಡ್ ಮಾಡ್ರೆ ಸೊ 8 ಬಂತು. ದೆನ್ 29 ಬಟ್ ಇಲ್ಲಿ 12ರಲ್ಲಿ ಗುಣಾಕಾರ ಮಾಡಿದಾಗ ಸೊ 290 ಪ್ಲಸ್ ಎಷ್ಟು 48. ಓಕೆ, ಸೊ ದೆನ್ ಏನು 338 ಆಗ್ತದೆ ಹೌದಲ್ರಿ. 338 ಸೊ ದೆನ್ -4 ಮಾಡ್ರ. ಓಕೆ, ಸೊ ಬಟ್ 49 ಅಂತೂ ಬರಂಗಿಲ್ಲ ನೋಡ್ರಿ ಹೌದಿಲ್ಲ, ಯಾಕಂದ್ರೆ ದೊಡ್ಡ ಸಂಖ್ಯೆ ಬಂದ್ಬಿಡ್ತು. ಇಲ್ಲಿ ಗುಣಾಕಾರ ಆದಾಗ ದೊಡ್ಡ ಸಂಖ್ಯೆ ಬಂತು. ಹಾಗಾದ್ರೆ ದೆನ್ ಡೆಫಿನೆಟ್ಲಿ ನೋಡ್ರಿ 1ನೇ ಆಪ್ಷನ್ ರಾಂಗ್ ಆಯ್ತು. ಓಕೆ, 2ನೇ ಆಪ್ಷನ್ ನೋಡ್ರಿ ಪ್ಲಸ್ ಮತ್ತೆ ಭಾಗಾಕಾರ. ಪ್ಲಸ್ ಇದ್ದಲ್ಲಿ ಭಾಗಾಕಾರ. ಓಕೆ, ಭಾಗಾಕಾರದಲ್ಲಿ ಪ್ಲಸ್. ಬಟ್ ನೋಡ್ರಿ ಇಲ್ಲಿ 29 ಮತ್ತು 12 ಡಿವೈಡ್ ಆಗ್ತದ. ಓಕೆ, 29 12ರಲ್ಲಿ ಡಿವೈಡ್ ಮಾಡಕ್ ಬರಲ್ಲ. ಸೊ ಏನಾಗ್ಬಿಡ್ತೈತಿ ನಮಗೆ ಭಿನ್ನ ರಾಶಿ ರೂಪದಾಗ ಬಂತು. ಈಗ ನೋಡ್ರಿ ಎಲ್ಲಿ ಭಿನ್ನ ರಾಶಿ ರೂಪ ಬಂತು, ದೆನ್ ಡೆಫಿನೆಟ್ಲಿ ನಮ್ಮ ಆನ್ಸರ್ ಕೂಡ ಭಿನ್ನ ರಾಶಿ ರೂಪದಾಗ ಇರ್ಬೇಕು. ಬಟ್ ನಮ್ಮ ಆನ್ಸರ್ ಏನೈತಿ 49 ಇರೋದ್ರಿಂದ ಸೊ ದೆನ್ ಇದು ಕೂಡ ಏನತ್ರಿ ಸೊ ರಾಂಗ್ ಆಯ್ತು. ಓಕೆ, ದೆನ್ ಥರ್ಡ್ ಒನ್ ನೋಡ್ರಿ ಪ್ಲಸ್ ಅಂಡ್ ಮೈನಸ್. ಓಕೆ, ಪ್ಲಸ್ ಇದ್ದಲ್ಲಿ ನೋಡ್ರಿ ಮೈನಸ್ ಇದ್ದಲ್ಲಿ ಪ್ಲಸ್ ಹಾಕಿದಾಗ. ಓಕೆ, ಹಾಗಾದ್ರೆ ಈಗ ನಾವು ಇಲ್ಲಿ ನೋಡಿದಾಗ ನೋಡ್ರಿ 40 ಡಿವೈಡೆಡ್ ಬೈ 5 ನೋಡ್ರಿ 40ನ 5ರಲ್ಲಿ ಡಿವೈಡ್ ಮಾಡ್ರೆ 8 ಬಂತು. 8 4 32. ಯಾಕಂದ್ರೆ ನೆಕ್ಸ್ಟ್ ಸ್ಟೆಪ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ 32 ಬಂತು. ಈ ಕಡೆ -12 ಸಾರಿ ಮೈನಸ್ ಅಲ್ಲ ಏನಾಗೈತಿ ಪ್ಲಸ್, ಈ ಕಡೆ 12 ಸಿಂಬಲ್ ಪ್ಲಸ್ ಆಗಿದೆ. ದೆನ್ ಈ ಕಡೆ -29. ಓಕೆ, ಹಾಗಾದ್ರೆ 29ರಾಗ ನೋಡ್ರಿ 12 ತೆಗೆದ್ರೆ ಸೊ ಎಷ್ಟಾಗ್ತದೆ 27 1 17 17 ಪ್ಲಸ್ 32 ನೋಡ್ರಿ ಎಷ್ಟಾಗ್ತದೆ 49 ಆಗ್ತದೆ. ಓಕೆ, ಹಾಗಾದ್ರೆ ನಮಗೂ ಕೂಡ ಏನ್ ಬೇಕಾಗಿದೆ 49 ಆನ್ಸರ್ ಬೇಕು. ಹಾಗಾದ್ರೆ ಪ್ಲಸ್ ಇದ್ದಲ್ಲಿ ಮೈನಸ್ ಇದ್ದಲ್ಲಿ ಪ್ಲಸ್ ಆದ್ರೆ ದೆನ್ ಪ್ಲಸ್ ಮೈನಸ್ ಅನ್ನ ನಾವು ಮಾಡ್ಬೇಕಾಗುತ್ತೆ ಆಪ್ಷನ್. ಹಾಗಾದ್ರೆ ಆಪ್ಷನ್ ಏನ್ ಬಂತ್ರಿ 3. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೋಡ್ರಿ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ಸೊ ದೆನ್ ಡೆಫಿನೆಟ್ಲಿ ಈ ರೀತಿಯಂತ ಕ್ವಶನ್ಸ್ ಗಳನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ. ಯಾಕಂದ್ರೆ ಈ ತರ ಕ್ವಶನ್ಸ್ ಏನದಾವ್ರಿ ನಿಮ್ಗೆ ಪ್ರತಿ ಶಿಫ್ಟ್ ಅಲ್ಲೂ 2 ಕ್ವಶನ್ಸ್ ಬಾಡ್ಮಸ್ ರಿಲೇಟೆಡ್ ಬಂದೇ ಬರ್ತದೆ. ಓಕೆ, ಸೊ ಅರ್ಥ ಆಗಿದೆ ಅನ್ಕೊಳ್ತೇನ್ರಿ. ಫೈನ್. ಸೊ ದೆನ್ ಮುಂದಿನ ಪ್ರಶ್ನೆ ರೈಟ್ ನೋಡ್ರಿ. ಮುಂದಿನ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಅಗೇನ್. ಯಾಕಂತಂದ್ರೆ ಇದು ಎದಕ್ಕೆ ಸಂಬಂಧಪಟ್ಟಿದ್ರಿ ಸೊ ಸಿಟ್ಟಿಂಗ್ ಅರೇಂಜ್ಮೆಂಟ್
ರೈಟ್. ಸೊ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಕೂಡ ನೋಡ್ರಿ ನಿಮಗೆ ಕಂಪಲ್ಸರಿ ಎರಡೆರಡು ಕ್ವಶನ್ಸ್ ಬಂದೇ ಬರತ್ತಾವ ಒಂದೊಂದು ಶಿಫ್ಟ್ ಒಳಗೆ. ಓಕೆ, ಹಾಗಾದ್ರೆ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ರಿ ಏನ್ ಹೇಳ್ತಾರೆ, ಎ ಬಿ ಸಿ ಡಿ ಮತ್ತು ಇ ಎಂಬ 5 ವ್ಯಕ್ತಿಗಳು ವೃತ್ತಾಕಾರದ ಮೇಜಿನ ಸುತ್ತಲೂ ಕೇಂದ್ರಕ್ಕೆ ಎದುರಾಗಿ ಕೂತಾರೆ. ಓಕೆ, ಕೇಂದ್ರಕ್ಕೆ ಎದುರಾಗಿ ಅಂತಂದ್ರೆ ಸೆಂಟರ್ ಕೇಂದ್ರಕ್ಕೆ ಮಕ ಮಾಡಿದಂಗೆ. ಓಕೆ, 1 2 3 4 5. ಓಕೆ, ಸೊ ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಕೊಟ್ಟಾರ ಏನಪ್ಪಾ ಅಂದ್ರೆ ಸಿ ಎಂಬುದು ಡಿ ಮತ್ತು ಎ ಯ ತಕ್ಷಣದ ನೆರೆಯವನಲ್ಲ ಅಂತ ಹೇಳ್ತಾರೆ ನೋಡ್ರಿ. ಓಕೆ, ಅಂದ್ರೆ ಸಿ ಇದ್ದಾವ ಏನಪ್ಪಾ ಅಂದ್ರೆ ಡಿ ಆಗ್ಲಿ ಅಥವಾ ಎ ಆಗ್ಲಿ ಬಾಜು ಕೂತಿಲ್ಲ. ಓಕೆ, ಹಾಗಾದ್ರೆ ನೆನಪಿಟ್ಟುಬಿಡ್ರಿ. ಬಟ್ ಈಗ ಜಸ್ಟ್ ಎಲ್ಲಿ ಕುಣ್ಸಕ್ ಹೋಗ್ಬೇಡ್ರಿ. ಸೊ ದೆನ್ ಯಾಕಂದ್ರೆ ಎಕ್ಸಾಕ್ಟ್ ಆಗಿ ಕುಣ್ಸಕ್ ಸಾಧ್ಯ ಇಲ್ಲ. ದೆನ್ ನೋಡ್ರಿ ಬಿ ಇ ಯ ಬಲಕ್ಕೆ 2ನೇ ಸ್ಥಾನದಲ್ಲಿ ಕೂತಿದೆ. ಹಾಗಾದ್ರೆ ನೋಡ್ರಿ ಇವಾಗ ಇ ಯ ಬಲಕ್ಕೆ ಅಂತಂದಾಗ ನಾವು ಸಪೋಸ್ ಇ ಇಲ್ಲಿ ತಗೊಂಡ್ರೆ ಇ ಯ ಬಲ ಅಂದಾಗ ಈ ಕಡೆ ಹಾಕದೆ, ಯಾಕಂದ್ರೆ ಸೆಂಟರ್ ಫೇಸಿಂಗ್. ಓಕೆ, 1 2 ಇ ಯ ಬಲಕ್ಕೆ ಯಾರು ಕೂತಾರ, ಬಿ ಕೂತಾನ. ಹಾಗಾದ್ರೆ ಬಿ ಇಲ್ಲಿ ಬಂದ. ರೈಟ್. ಸೊ ದೆನ್ ನೆಕ್ಸ್ಟ್ ಅಗೇನ್ ಚೆಕ್ ಮಾಡ್ರಿ, ಎ ಇ ಯ ಎಡಕ್ಕೆ ನೋಡ್ರಿ, ಇ ಯ ಎಡ, ಇ ಯ ಬಲ ಈ ಕಡೆ ಆದ್ರೆ ಇ ಯ ಎಡ ಈ ಕಡೆ. ಹಾಗಾದ್ರೆ ಎಷ್ಟನೇ, 2ನೇ. ಸೊ ಯಾರಿದ್ದಾರೆ, ಎ 1 2 ಎ ಕೂತಾನ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಏನಂತಾರೆ, ಸಿ ನ ತಕ್ಷಣ ಬಲಭಾಗದಲ್ಲಿ ಯಾರು ಕೂತಾರಂದ್ರ, ಬಟ್ ನೋಡ್ರಿ ಈಗ ಸಿ ಎಲ್ಲಿ ಕೂತಾರ ಅಂತ ಗೊತ್ತಿಲ್ಲ. ಬಟ್ ನಮಗ್ ಒಂದ್ ಇನ್ಫಾರ್ಮೇಶನ್ ಏನೈತ್ರಿ, ಸೊ ಸಿ ಇದ್ದಾವ ಡಿ ಬಾಜು ಕುಂತಿಲ್ಲ ಮತ್ತೆ ಏನ್ ಬಾಜುನು ಕೂತಿಲ್ಲ. ಬಟ್ ಈಗ ಸಿ ಇದ್ದಾವ ಎ ಬಾಜು ಬರಂಗಿಲ್ಲ ಅಂತಾರ ನೋಡ್ರಿ, ಇಲ್ಲಿ ಅಂತೂ ಬರಕ್ ಸಾಧ್ಯ ಇಲ್ಲ. ಇನ್ನು ಸಿ ಉಳಿದಿರುವಂತ 1ನೇ ಸ್ಥಾನ ಯಾವುದು, ಇದು. ಹೌದಲ್ಲ. ಹಾಗಾದ್ರೆ ಇನ್ನು ಉಳಿದಂತ ವ್ಯಕ್ತಿ 5 ಜನರೊಳಗೆ ಉಳಿದಂತ ವ್ಯಕ್ತಿ ಯಾರು, ಒಬ್ಬ ಡಿ ಇಲ್ಲಿ ಬಂದ್ಬಿಟ್ಟ. ಓಕೆ, ಹಾಗಾದ್ರೆ ಸಿ ಯ ತಕ್ಷಣದ ಬಲಭಾಗದಲ್ಲಿ ಯಾರು ಕೂತಾರ ಅಂದ್ರೆ ಸಿ ಯ ತಕ್ಷಣ ಬಲಭಾಗದಲ್ಲಿ ಕುಳಿತಂತ ವ್ಯಕ್ತಿ ಯಾರ್ರಿ, ಬಿ. ಸೊ ಹಾಗಾದ್ರೆ ಆಪ್ಷನ್ ಏನಾಗ್ತದೆ ನೋಡ್ರಿ, ಆಪ್ಷನ್ 1. ಸೊ ದ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ ಕೇಸ್ ಸರ್ ತಿಳಿದಿಲ್ಲ ಅಂದ್ರೆ ಏನ್ ಮಾಡ್ಬೇಕ್ರಿ, ಸೊ ರಿಪೀಟ್ ನೋಡ್ರಿ. ಓಕೆ, ಡೆಫಿನೆಟ್ ಆಗಿ ತಿಳಿತೈತಿ. ರೈಟ್. ಸೊ ರಿಪೀಟ್ ನೋಡ್ರಿ. ಸೊ 101% ಡೆಫಿನೆಟ್ ಆಗಿ ತಿಳಿತೈತಿ. ರೈಟ್. ಓಕೆ, ಸೊ ಮುಂದಿನ ಪ್ರಶ್ನೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡ್ರಿ, ಇದು ಒಂದು ಸರಣಿ ನಾನ್ ವರ್ಬಲ್ ಸೀರೀಸ್ ಅಂತ ಹೇಳ್ತೀವಿ. ಓಕೆ, ಈ ನಾನ್ ವರ್ಬಲ್ ಸೀರೀಸ್ ಅಲ್ಲಿ ನೋಡ್ರಿ. ಓಕೆ, ಫಸ್ಟ್ ಏನಿದೆ, ಒಂದು ರೇಖೆ 2 ಕಡೆ ಏರೋ ಮಾರ್ಕ್ ಇದೆ. ಆ 2 ಕಡೆ ಏರೋ ಮಾರ್ಕ್ ಇರುವಂತ ಸ್ಥಾನದಲ್ಲಿ ಒಂದು ಚೌಕ ಬರ್ತಾ ಇದೆ. ಹೌದಲ್ಲ. ಏರೋ ಮಾರ್ಕ್ ಏನ್ ಬಂತ್ರಿ, ನೆಕ್ಸ್ಟ್ ಪೊಸಿಷನ್. ನೆಕ್ಸ್ಟ್ ಏರೋ ಮಾರ್ಕ್ ಇದ್ದಲ್ಲಿ ಮತ್ತೊಂದು ಚೌಕ್ ಬಂತು, ನೆಕ್ಸ್ಟ್ ಬಂತು. ನೆಕ್ಸ್ಟ್ ಏರೋ ಮಾರ್ಕ್ ಇದ್ದಲ್ಲಿ ಮತ್ತೊಂದು ಚೌಕ್ ಬಂದ್ರೆ ಸೊ ನೆಕ್ಸ್ಟ್ ಏರೋ ಮಾರ್ಕ್ ಇಲ್ಲಿ ಹೋಯ್ತು. ಈಗ ಏರೋ ಮಾರ್ಕ್ ಇದ್ದಲ್ಲಿ ಮತ್ತೇನ್ ಬರ್ಬೇಕು, ಚೌಕ್ ಬರ್ಬೇಕು. ಏರೋ ಮಾರ್ಕ್ ಏನಾಕತ್ತೆ, ಕೆಳಗೆ ಬರ್ತದೆ. ಹಾಗಾದ್ರೆ ಆ ರೀತಿ ಇರುವಂತ ಒಂದು ಯಾವ್ದು ನೋಡ್ರಿ, ಆಪ್ಷನ್ 3 ಇಲ್ಲಿ ಐತಿ. ಬಟ್ ನೋಡ್ರಿ ಏರೋ ಏನೈತಿ, ಉಲ್ಟಾ ಆಗೈತಿ. ಹೌದಲ್ಲ. ಸೊ ಅದಕ್ಕೆ ಇದು ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ, ಇದು. ಬಟ್ ಏರೋ ಮಾರ್ಕ್ ಏನಾಗೈತಿ, ಒಂದೇ ಸೈಡ್ ತೋರಿಸ್ತಾ ಇದೆ. ಹೌದಲ್ಲ. ಸೊ ದೆನ್ ಹಾಗಾದ್ರೆ ದ ಆಪ್ಷನ್ ಇಸ್ 3. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಮುಂದಿನ ಪ್ರಶ್ನೆ. ಎಸ್, ಇದು ಕೂಡ ನೋಡ್ರಿ ಒಂದು ನಾನ್ ವರ್ಬಲ್ಗೆ ಸಂಬಂಧಪಟ್ಟಂತ. ಈ ನಾನ್ ವರ್ಬಲ್ ಕೂಡ ಏನಪ್ಪ ಅಂದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಸೆಕ್ಷನ್ ಐತಿ. ಯಾಕಂದ್ರೆ 2 ರಿಂದ 3 ಕ್ವಶನ್ ಡೆಫಿನೆಟ್ ಆಗಿ ಬಂದೇ ಬರ್ತಾವ. ಓಕೆ, ಸೊ ಹಾಗಾದ್ರೆ ಈ ಒಂದು ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ, ಸೊ ಒಂದು ಚಿತ್ರವನ್ನು ಪೂರ್ಣಗೊಳಿಸಬೇಕು ಅಂತ ಹೇಳ್ತಾರೆ. ಓಕೆ, ಈ ಚಿತ್ರ ಪೂರ್ಣಗೊಳ್ಬೇಕಾದ್ರೆ ನೋಡ್ರಿ ಈ 3 ಕಡೆ ಸರ್ಕಲ್ ಬಂದಿದ್ದಾರೆ, ಇಲ್ಲೂ ಕೂಡ ಸರ್ಕಲ್ ಆಗ್ಬೇಕಾ. ರೈಟ್. ಸೊ ಹಾಗಾದ್ರೆ ಇಲ್ಲಿ ಸರ್ಕಲ್ ನೋಡ್ರಿ, ಈ ಸರ್ಕಲ್ ಜೊತೆ ಒಂದು ಸರಳ ರೇಖೆ ಬರ್ಬೇಕಾ. ರೈಟ್. ದೆನ್ ಹಾಗಾದ್ರೆ ಇಲ್ಲಿ ಒಂದು ಈ ತರ ಬಂದು ಇಲ್ಲಿಯೂ ಈ ಕಡೆ ಆಗ್ಬೇಕಾ ನೋಡ್ರಿ. ಎಸ್, ಇಲ್ಲೈತಿ ಸರ್ಕಲ್ ಇದೆ, ಬಟ್ ನಡಕ ರೇಖೆ ಇಲ್ಲ, ಹೋಯ್ತು. ದೆನ್ ಇಲ್ಲಿ ನೋಡ್ರಿ, ಸೊ ಆಕ್ಚುಲಿ ಇಲ್ಲಿ ಸರ್ಕಲ್ ಆಗ್ಬೇಕಿತ್ತು, ಇಲ್ಲಿ ಚೌಕ್ ಬಂದಿತ್ತು, ಇದು ಹೋಯ್ತು. ದೆನ್ ಇಲ್ಲಿ ಸರ್ಕಲ್ ಬಂದಿದೆ, ಈ ಕಡೆ ಬಂದಿದೆ, ಈ ಕಡೆನೂ ಬಂದಿದೆ. ಓಕೆ, ಸೊ ದೆನ್ 2 ಕೂಡ ನೋಡ್ರಿ. ಎಸ್, ಈಗ ಇಲ್ಲಿ ನೋಡ್ರಿ ಈ ಚೌಕ ನೋಡ್ರಿ, ಈ ಚೌಕ ಆಕ್ಚುಲಿ ಇಲ್ಲಿ ಒಂದು ಬರ್ಬೇಕಾಗಿತ್ತ, ಬಟ್ ಇಲ್ಲಿ ಬಂದಿಲ್ಲ. ಸೊ ಇದು ಹೋಯ್ತು. ಹಾಗಾದ್ರೆ ಇದು ಡೆಫಿನೆಟ್ಲಿ ರೈಟ್ ಆಗ್ತದೆ, ಯಾಕಂದ್ರೆ ತ್ರಿಭುಜನು ಕೂಡ ಉಲ್ಟಾ ಬೇಕಿತ್ತು. ದೆನ್ ಇಲ್ಲಿ ರಿವರ್ಸ್ ಆಗಿದೆ. ರೈಟ್. ಹಾಗಾದ್ರೆ ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡ್ರಿ. ಎಸ್, ಅಗೇನ್ ನೋಡ್ರಿ ಮತ್ತೊಂದು ಪ್ರಶ್ನೆ ಡೈಸ್ ಮೇಲೆ. ಕರೆಕ್ಟ್. ಈಗಾಗಲೇ ನಾನು ನಿಮಗೆ ಹೇಳಿದ್ನಿ ರೂಲ್ಸ್ ಏನ್ ಮಾಡ್ಬೇಕ್ರಿ, 2 ಡೈಸ್ ಅದಾವ. ಓಕೆ, ಅಪೋಸಿಟ್ ಎತ್ತರದ ಕೇಳ್ತಾರ, ಅಪೋಸಿಟ್ ಕೇಳ್ತಾರ ಎಷ್ಟಿರೋದು, 5 ಇರೋದು. ಹಾಗಾದ್ರೆ ಈಗ 2ರೊಳಗು ನೋಡ್ರಿ ಕಾಮನ್ ಏನೈತಿ, ಕಾಮನ್ ಇರೋದು ಯಾವುದು, 6. ಹಾಗಾದ್ರೆ 6 ಏನ್ ಮಾಡ್ತೀರಿ, ಎಸ್, ಸೊ 2 ಕಡೆ ಬರ್ಕೋತೀರಿ. ಸೊ ದೆನ್ 6 ಆದ್ಮೇಲೆ ಏನಿದೆ, 2. ರೈಟ್. 2 ಆದ್ಮೇಲೆ ಏನಿದೆ, 3. ದೆನ್ ಇಲ್ಲಿ ನೋಡ್ರಿ 6 ಆದ್ಮೇಲೆ ಏನಿದೆ, 1. 1 ಆದ್ಮೇಲೆ ಏನಿದೆ, 5. ಹೌದಲ್ಲ.
ಸೊ ದೆನ್ ಹಾಗಾದ್ರೆ ನಮ್ಗೆ ಕೇಳ್ತಾರ ಅಂತದೇನು 5 ಅಪೋಸಿಟ್. ಈಗ ನೋಡ್ರಿ 5 ಅಪೋಸಿಟ್ ಏನಾಗ್ತದೆ 3, ಅದೇ ರೀತಿ 3 ಅಪೋಸಿಟ್ 5. ಬಟ್ ನಮಗೆ ಏನೇನ 5 ಅಪೋಸಿಟ್ ಅಂತ ಹೇಳಿ. ಹಾಗಾದ್ರೆ 5 ಅಪೋಸಿಟ್ ಏನಾಗ್ತದೆ? ಸೊ 3. ಸೊ ದ ಆಪ್ಷನ್ ಇಸ್ 2, 3 ಇಸ್ ದ ಆನ್ಸರ್. ಓಕೆ, ಸೊ ದೆನ್ ಎಸ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಮುಂದಿನ ಪ್ರಶ್ನೆಯಲ್ಲಿ ನೋಡ್ರಿ ಇದು ಏನು, ಇದು ಒಂದು ರೀತಿಯಾದಂತ ಕೋಡಿಂಗ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ಇಲ್ಲಿ ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಫ್ರಾನ್ಸ್ ಅನ್ನ ಇಟಲಿ, ನೋಡ್ರಿ ಏನಂತಾರ, ಈ ಫ್ರಾನ್ಸ್ ಅನ್ನ ಏನಂತಾರ, ಇಟಲಿ ಅಂತಂತಾರೆ. ಓಕೆ, ದೆನ್ ಅದೇ ರೀತಿ ಇಟಲಿಯನ್ನ ಸ್ಪೇನ್ ಅಂತ ಕರೀತಾರೆ. ನೋಡ್ರಿ ಇಟಲಿಯನ್ನ ಸ್ಪೇನ್ ಅಂತ ಕರೀತಿದ್ದಾರೆ. ಓಕೆ, ದೆನ್ ಸ್ಪೇನ್ ಅನ್ನ ಗ್ರೀಸ್ ಅಂತ ಕರೀತಾರೆ. ಓಕೆ, ಸ್ಪೇನ್ ಅನ್ನ ಗ್ರೀಸ್ ಅಂತ ಕರೆದ್ರೆ, ಸೊ ದೆನ್ ಏನು ಗ್ರೀಸ್ ಅಂತ ಕರೆಯಲಾಗ್ತದೆ. ಗ್ರೀಸ್ ಅನ್ನ ಜರ್ಮನಿಯನ್ನು ಅನ್ನತಾರೆ ನೋಡಿ. ಸೊ ಗ್ರೀಸ್ ಅನ್ನ ಏನು ಒಂದು ಜರ್ಮನಿ ಅಂತ ಕರೀತಾರೆ. ಓಕೆ, ನಂತರ ಐಫೆಲ್ ಟವರ್ ಎಲ್ಲಿದೆ ಅಂತ ಕೇಳ್ತಾರೆ. ಓಕೆ, ಹಾಗಾದ್ರೆ ಐಫಿಲ್ ಟವರ್ ಎಲ್ಲಿದೆ ರೀ? ಓಕೆ, ಸೊ ನೋಡ್ರಿ ಇದು ಒಂದು ಜನರಲಿ ಜಿಕೆ, ಹೌದಾ? ಹಾಗಾದ್ರೆ ಐಫಿಲ್ ಟವರ್ ಎಲ್ಲಿದೆ? ಐಫಿಲ್ ಟವರ್ ನೋಡ್ರಿ ಎಲ್ಲೈತಿ ಅಂತಾರ, ಸೊ ಫ್ರಾನ್ಸ್ ಐತಿ, ಹೌದಲ್ಲ? ನೋಡ್ರಿ ಆಕ್ಚುಲಿ ನೋಡ್ರಿ ನಮ್ ಫ್ರಾನ್ಸ್ ಆನ್ಸರ್ ಆಗಂಗಿಲ್ಲ. ಓಕೆ, ಐಫಿಲ್ ಟವರ್ ಎಲ್ಲೈತಿ? ಫ್ರಾನ್ಸ್ನಾಗ ಐತಿ. ಬಟ್ ನಮ್ದು ಆನ್ಸರ್ ಏನಾಗಂಗಿಲ್ಲ, ಫ್ರಾನ್ಸ್ ಆಗಂಗಿಲ್ಲ. ಯಾಕಂದ್ರೆ ಫ್ರಾನ್ಸ್ ಏನಂತ ಕರಿಯಾತೀರಿ ನೀವು? ಇಟಲಿ ಅಂತ ಕರಿಯಾತೀರಿ, ಹೌದಲ್ಲ? ಕೋಡ್ ಲ್ಯಾಂಗ್ವೇಜ್ನಾಗ ಫ್ರಾನ್ಸ್ ಏನಂತ ಕರಿಯಾತೀರಿ? ಇಟ್ಲಿ ಅಂತ ಕರೆದ್ರೆ ಇಲ್ಲಿಯೂ ಕೂಡ ಆನ್ಸರ್ ಏನಕ್ಕೈತ್ರಿ? ಇಟಲಿ ಆಕೈತಿ. ಓಕೆ, ಯಾಕಂದ್ರ ಇಲ್ಲಿ ಫ್ರಾನ್ಸ್ ಅರ್ಥ ಏನೈತಿ? ಇಟಲಿ ಐತಿ. ಕರೆಕ್ಟಾ? ಸೊ ಹಾಗಾದ್ರೆ ಸೊ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಮುಂದಿನ ಪ್ರಶ್ನೆ. ಓಕೆ, ಇದು ಕೂಡ ಒಂದು ಏನಿದೆ ರೀ, ಸಿಟ್ಟಿಂಗ್ ಅರೇಂಜ್ಮೆಂಟ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಓಕೆ, ಈ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಯಾವ ರೀತಿ ಇದೆ ಇದು ನೋಡ್ರಿ. ಇದೇ ಒಂದು ಶಿಫ್ಟ್ ಒಳಗ ಸೆಕೆಂಡ್ ಕ್ವಶನ್ ಇದೆ, ಹೌದಲ್ಲ? ಸೊ ಹಾಗಾದ್ರೆ 8 ಸ್ನೇಹಿತರು ABCDEFG ಮತ್ತು H ಒಂದು ಸರಳ ರೇಖೆಯಲ್ಲಿ ಕುಳಿತಿದ್ದಾರೆ. ಅವರೆಲ್ಲರೂ ಉತ್ತರಕ್ಕೆ. ಓಕೆ, ನೋಡ್ರಿ ಎಲ್ಲರೂ ಏನ್ ಮಾಡ್ಯಾರ? ಉತ್ತರಕ್ಕೆ ಮಕ್ಕಳು ಮಾಡ್ಯಾರ. ಟೋಟಲ್ ಎಷ್ಟು ಜನ ಅದಾರ? 8 ಜನ ಅದಾರ. ನೆನಪಿಟ್ಕೋಬೇಕು. ಓಕೆ, ಆದ್ರೆ ಅದೇ ಕ್ರಮದಲ್ಲಿ ಆಗತ್ತಿಲ್ಲ. ಫೈನ್. ಸೊ ನೋಡ್ರಿ BF ನ ಬಲಕ್ಕೆ ಏನಪ್ಪಾ ಅಂದ್ರ 2ನೇ ಕುಳಿತುಕೊಳ್ಳೋದು. ಓಕೆ, ಬಿ ಇದ್ದವ F ನ ಬಲಕ್ಕೆ. ಓಕೆ, F ನ ಬಲ ಅಂತ ನೋಡ್ರಿ ಈ ಕಡೆ ಯಾಕೆ ಉತ್ತರಕ್ಕೆ ಮಕ್ಕ ಮಾಡಿದ್ರೆ. ಓಕೆ, 1 ಎಷ್ಟು 2ನೇ. ಹಾಗಾದ್ರೆ BF ನ ಬಲಕ್ಕೆ 2ನೇ ಸ್ಥಾನಕ್ಕೆ ಕೂತ. ಓಕೆ, ದೆನ್ ನೋಡ್ರಿ F ರೇಖೆಯ ತೀವ್ರ ತುದಿಗಳಲ್ಲಿ ಒಂದರಲ್ಲಿ ಕೂತ. ಓಕೆ, ಹಾಗಾದ್ರೆ F ನೋಡ್ರಿ ಏನಾಗೈತಿ? ತೀವ್ರ ತುದಿಗಳಲ್ಲಿ ಅಂದ್ರೆ ಸೊ ಒಂದು ಕಾರ್ನರ್ ಕುಂತಾನ ಅಂದಾಗೈತಿ. ಹಾಗಾದ್ರೆ ಟೋಟಲ್ ಇರೋರು ಎಷ್ಟು ಜನ? 8. ಹಾಗಾದ್ರೆ ಇಲ್ಲಿ ಎಷ್ಟಾದ್ರೂ 3 ಆದ್ರೆ ಇನ್ನು ಉಳಿದಂತ 5 ಜನ ನೋಡ್ರಿ 1 2 3 4 5 ಈ ರೀತಿ 5 ಜನ ಒಂದೇ ಸೈಡ್ ಬರ್ತಾರೆ. ಯಾಕಂದ್ರೆ F ಒಂದು ತುದಿ ಒಳಗೆ ಬಂದ. ಓಕೆ, ದೆನ್ ನೋಡ್ರಿ 3 ಜನರು ಮಾತ್ರ ಬಿ ಮತ್ತು ಇ ನಡುವೆ ಕುಳಿತುಕೊಳ್ಳುತ್ತಾರೆ. ಓಕೆ, ಹಾಗಾದ್ರೆ ಬಿ ಮತ್ತು ಇ ನಡುವೆ ನೋಡ್ರಿ ಈ ಕಡೆ ಅಂತ ಬರಕ್ ಸಾಧ್ಯ. ದೆನ್ ಹಾಗಾದ್ರೆ 1 2 3. ಓಕೆ, ಹಾಗಾದ್ರೆ ಇ ಎಲ್ಲಿ ಬಂತಾನೆ? ಇಲ್ಲಿ ಬಂದ. ಯಾಕಂದ್ರೆ 3 ಜನ ಬಿ ಮತ್ತು ಇ ನಡುವೆ ಕುಳಿತುಕೊಳ್ತಾರೆ. ಓಕೆ, ನೋಡ್ರಿ ನೆಕ್ಸ್ಟ್ ಡಿ ಮತ್ತು ಎ ನಡುವೆ ಕೇವಲ ಇಬ್ಬರು ಕುಳಿತುಕೊಳ್ತಾರೆ. ನೋಡ್ರಿ ಡಿ ಮತ್ತು ಎ ಅಂತಂದಾಗ ಏನು ಇಲ್ಲ, ಡಿನು ಇಲ್ಲ. ಹಾಗಾದ್ರೆ ಇಲ್ಲಿಯೂ ಬರ್ಬೋದು, ಇಲ್ಲಿಯೂ ಬರ್ಬೋದು. ಹೌದ್ರ? ಡಿ ಮತ್ತು ಎ ನಡುವೆ ಎಷ್ಟು ಜನ ಅಂತಂದ್ರೆ ಕೇವಲ ಇಬ್ಬರು. ಹಾಗಾದ್ರೆ ಡಿ ಇಲ್ಲಿದ್ದು ಇವರಿಬ್ರು ಆಗ್ಬೋದು. ಡಿ ಇಲ್ಲಿದ್ರೆ ಸೊ ಡಿ ಇಲ್ಲಿದ್ದಾಗ ಇವರಿಬ್ರು ಆಗ್ಬೋದು, ಹೌದಲ್ರಿ? ಹಾಗಾದ್ರೆ ನಾವೇನ್ ಮಾಡೋಣ ಅಂತೀಗ? ಡಿ ಮತ್ತು ಎ ಯ ನಡುವೆ ಇಬ್ಬರು ಕುಳಿತುಕೊಳ್ತಾರೆ ಅಂತಾರ. ಏನ್ ಮಾಡೋಣ? ಡಿ ಮತ್ತು ಎ ಯ ನಡುವೆ ಇಬ್ಬರು ಕುಳಿತುಕೊಳ್ಳೋಣ ತಗೊಳ್ಳೋಣ. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾರ? ಇಬ್ಬರು ಕುಳಿತುಕೊಳ್ತಾರೆ. ಜಿ ಇ ಯ ತಕ್ಷಣದ ನೆರೆಹೊರೆಯರಲ್ಲ. ಓಕೆ, ಮತ್ ಏನೈತೆ ನೋಡ್ರಿ ಅಗೇನ್ ಸಿ ಡಿ ಯ ಎಡಕ್ಕೆ. ಓಕೆ, ಇಲ್ಲೊಂದ್ ಐತೆ ನೋಡ್ರಿ, ಸಿ ಡಿ ಯ ಎಡಕ್ಕೆ 3ನೇ ಸ್ಥಾನದಲ್ಲಿ ಕುಳಿತುಕೊಳ್ತಾರೆ. ಓಕೆ, ಸೊ ಹಾಗಾದ್ರೆ ಸಿ ಡಿ ಯ ಎಡಕ್ಕೆ, ಡಿ ಯ ಎಡಕ್ಕೆ ಅಂದ್ರೆ ಈ ಕಡೆ ಬಂತು, ಹೌದಲ್ರಿ? ಸೊ ಡಿ ಯ ಎಡಕ್ಕೆ ಅಂತಂದಾಗ ಸೊ ನೋಡ್ರಿ 1 2 3 ಡಿ ಸಾರಿ ಏನ್ ಕೇಳ್ತಾರ? ಸಿ. ಓಕೆ, ಸಿ ಇದ್ದವ ಡಿ ಯ ಎಡಕ್ಕೆ 3ನೇ ಸ್ಥಾನದಲ್ಲಿ ಕೂತ. ಓಕೆ, ಹಾಗಾದ್ರೆ ಈ ಒಂದು ಪೊಸಿಷನ್ ಹಾಕ್ಬೇಕಾದ್ರಾಗ ನೋಡ್ರಿ ಏನಾಗ್ತದ? ಫೈನ್. ಸೊ ಟೋಟಲ್ ನೋಡ್ರಿ 1 2 3 4 5 6 7 ಸ್ಥಾನ ಬೇಕಾದ್ರೆ ದೆನ್ ಇಲ್ಲಿಂದನ ತಗೋಬೇಕಾ? ಹಾಗಾದ್ರೆ ನೋಡ್ರಿ, ಅಥವಾ ಇಲ್ಲಿಂದ ತಗೊಂಡಾಗ ಇಲ್ಲಿವರೆಗೆ 7 ಹಾಕಾರ, ಅಥವಾ ಈ ಕಡೆಯಿಂದ ತಗೊಂಡಾಗ ಇಲ್ಲಿ 7 ಹಾಕ್ತಾರೆ. ಹಾಗಾದ್ರೆ ಆಸ್ ಇಟ್ ಈಸ್ ಸೇಮ್ ಪೊಸಿಷನ್ ನೋಡ್ರಿ. ಇಲ್ಲಿ ಯಾರು ಬರ್ತಾರ? ಸಿ ಬಂದ. ದೆನ್ 1 2 ಬಿಟ್ರೆ ಇಲ್ಲಿ ಯಾರು ಬಂದ್ರು? ಡಿ ಬಂದ. ದೆನ್ 1 2 ಬಿಟ್ರೆ ಇಲ್ಲಿ ಎ ಬಂದ. ಓಕೆ, ಸೊ ದೆನ್ ನೆಕ್ಸ್ಟ್ ನೋಡ್ರಿ ಏನ್ ಹೇಳ್ತಾರೆ ಅಂತಾರೆ? ಸೊ ಜಿ ಇ ಯ ತಕ್ಷಣದ ನೆರೆಹೊರೆಯವನಲ್ಲ. ಓಕೆ, ನೋಡ್ರಿ ಈಗ ಇದನ್ನ ಯೂಸ್ ಮಾಡ್ಕೊಂಡ್ರಿ ಮುಗೀತು. ಓಕೆ, ಸೊ ಜಿ ಏನಪ್ಪ? ಯಾರೆಲ್ಲ
ಏನು ಇ ಎ ತಕ್ಷಣದ ನೆರೆಯವನಲ್ಲ. ಓಕೆ, ಹಾಗಾದ್ರೆ ಈ ಬಾಜುಕ್ ಯಾರು ಕುಂಡ್ರುದಿಲ್ಲ ಅಂತಾರ, ಜಿ ಕುಂಡ್ರುದಿಲ್ಲ ಅಂದ್ರೆ ಜಿ ಎಲ್ಲಿ ಬಂತು, ಇಲ್ಲಿ ಬಂತು. ಓಕೆ, ಸೊ ಹಾಗಾದ್ರೆ ನೋಡ್ರಿ ಉಳಿದಂತ ಒಬ್ಬ ವ್ಯಕ್ತಿ ಯಾರ, ಎಚ್. ಓಕೆ, ಹಾಗಾದ್ರೆ ಎಚ್ ಇಲ್ಲಿ ಬಂದ್ರೆ ಸೊ ಕ್ವಶನ್ ಏನಿತ್ತು ನೋಡ್ರಿ, ಬಿ ಯ ತಕ್ಷಣದ ಎಡಭಾಗದಲ್ಲಿ. ಓಕೆ, ಬಿ ಯ ತಕ್ಷಣ ಎಡಭಾಗ ಅಂದ್ರೆ ಈ ಕಡೆ ಬಂತು, ಹೌದಲ್ಲ? ಯಾರು ಕುಳಿತಾರ, ಸಿ ಕುಳಿತಿದ್ದಾನೆ. ಹಾಗಾದ್ರೆ ದ ಆಪ್ಷನ್ ಏನ್ ಬರ್ತದೆ ನೋಡ್ರಿ, ಆಪ್ಷನ್ 3 ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೋಡ್ರಿ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ದೆನ್ ಡೆಫಿನೆಟ್ಲಿ ತಿಳಿದಿಲ್ಲ ಅಂತಾರ ಮತ್ತೊಂದ್ ಸರ್ತಿ ನೋಡ್ರಿ, ಸ್ಲೋ ಆಗಿ ನೋಡ್ರಿ. ಸೊ ದೆನ್ ಡೆಫಿನೆಟ್ ಆಗಿ ಅರ್ಥ ಆಗ್ತದ. ಓಕೆ, ಫೈನ್. ಸೊ ದೆನ್ ಮುಂದಿನ ಪ್ರಶ್ನೆನ ನೋಡೋಣ. ಸೊ ನೋಡ್ರಿ ಮುಂದಿನ ಪ್ರಶ್ನೆ, ಎಸ್ ನೋಡ್ರಿ ಕ್ಯೂ ದಿಂದ ನೋಡ್ರಿ ಕ್ಯೂ ಎಂ, ಇದು ಏನಂತೀವಿ ನಾವು, ಇದು ಒಂದು ಅನಾಲಜಿ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ಓಕೆ, ನೋಡ್ರಿ ಕ್ಯೂ ಅಂತಂದ್ರೆ ಯಾವುದು, 17th ಲೆಟರ್, ಎಂ ಅಂದ್ರೆ 13th ಲೆಟರ್. ಡಿಫ್ರೆನ್ಸ್ ಏನಿದೆ ನೋಡ್ರಿ, -4 ಆದ್ರೆ. ಓಕೆ, ಸೊ ಟಿ ಅಂದ್ರ 20th ಲೆಟರ್, ಪಿ ಅಂದ್ರ 16th ಲೆಟರ್, ಇಲ್ಲೂ ಕೂಡ -4. ಹಾಗಾದ್ರೆ ಡಿ ಅಂತಾರ ನೋಡ್ರಿ 4th, -4 ಮಾಡ್ರಿ ಅಂತಾರ ಝಡ್ ಬಂತು. ಜಿ ಅಂತಾರ ನೋಡ್ರಿ 7th ಲೆಟರ್, ಸೊ ಜಿ 7th ಲೆಟರ್ ಆದ್ರ -4 ಮಾಡ್ರೆ 3rd ಲೆಟರ್ ಬರ್ತದ ಸಿ. ಜಡ್ ಸಿ ಅನ್ನೋದು ಎಲ್ಲರ ಐತಿ ನೋಡ್ರಿ, ಎಸ್. ಹಾಗಾದ್ರೆ ದ ಆಪ್ಷನ್ 3 ಜಡ್ ಸಿ ಎಫ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಮುಂದಿನ ಪ್ರಶ್ನೆ, ಸೊ ರಿಪೀಟ್ ಸೀರೀಸ್. ಓಕೆ, ಸೊ ಒಂದು ಕ್ವಶನ್ ಕಂಪಲ್ಸರಿ ಪ್ರತಿಯೊಂದು ಶಿಫ್ಟ್ ಅಲ್ಲಿ ಬಂದಿರುವಂತ ಒಂದು ಪ್ರಶ್ನೆ, ಬಹಳ ಸಿಂಪಲ್ ಐತ್ರಿ. ಓಕೆ, ನೋಡ್ರಿ ಆರ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ದೆನ್ ಆರ್ ಇಲ್ಲಿ ಇನ್ ಬಿಟ್ವೀನ್ ಎಸ್ ಬಂದ್ರೆ ಟಿ ಯು ವಿ ಒಂದು ಆಯ್ತು ಸರಣಿ. ನೆಕ್ಸ್ಟ್ ಮತ್ತೆ ರಿಪೀಟ್ ಆದಾಗ ನೋಡ್ರಿ ಆರ್ ಎಸ್ ಟಿ ಯು ವಿ, ದೆನ್ ಆರ್ ಅಗೇನ್ ಮತ್ತೆ ಎಸ್ ಬರ್ತೈತಿ ಟಿ ಯು ವಿ, ಆರ್ ಎಸ್ ಟಿ ಯು ವಿ. ಸೊ ನೋಡ್ರಿ ಅಗೇನ್ ಇಲ್ಲೂ ಕೂಡ ಎಸ್ ಬಂತು, ದೆನ್ ಆರ್ ಎಸ್ ಟಿ ಯು ವಿ, ಆರ್ ಎಸ್ ಟಿ ಯು ವಿ, ದೆನ್ ಆರ್ ಎಸ್ ಟಿ ಯು ವಿ. ಓಕೆ, ನೋಡ್ರಿ ಹಾಗಾದ್ರೆ ಬ್ಲಾಂಕ್ ಅಲ್ಲಿ ಬರುವಂತದ್ದು ನೋಡ್ರಿ, ಒಂದನೇದು ಎಸ್, ಎರಡನೇಕು ಎಸ್, ಮೂರನೇಕು ಎಸ್, ನಾಲ್ಕನೇಕ ಯು ಇದೆ, ಅದ್ರ ಟ್ರಿಪಲ್ ಎಸ್ ಯು. ಹಾಗಾದ್ರೆ ಟ್ರಿಪಲ್ ಎಸ್ ಯು ಅನ್ನೋದು ನೋಡ್ರಿ, ಎಸ್ ದ ಆಪ್ಷನ್ ಇಸ್, ಸೊ ಆಪ್ಷನ್ ಥರ್ಡ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ತೇನ್ರಿ. ಓಕೆ, ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ನೋಡೋಣಂತ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ನೋಡ್ರಿ ಡಬ್ಲ್ಯೂ ಎಕ್ಸ್. ಓಕೆ, ಡಬ್ಲ್ಯೂ ಎಕ್ಸ್ ಅಂದ್ರೆ ಇಮಿಡಿಯೇಟ್ +1 ಆಗಿದೆ, ಝಡ್ ಎ ಅಂತ ಇಮಿಡಿಯೇಟ್ ಪ್ಲಸ್, ಸಿ ಡಿ ಅಂದ್ರೆ +1. ಓಕೆ, +1 +1 +1. ಓಕೆ, ಸಿ ಡಿ ಜಿ ಎಚ್ ಕೆ ಎಲ್. ಓಕೆ, ಹಾಗಾದ್ರೆ ಆಪ್ಷನ್ 1 ಏನಪ್ಪಾ ಅಂದ್ರೆ ಸರಿಯಾದಂತ ಒಂದು ಉತ್ತರ. ಓಕೆ, ಸೊ ದೆನ್ ಎಸ್ ಮುಂದಿನ ಪ್ರಶ್ನೆ ಅಗೇನ್ ನೋಡ್ರಿ ಮತ್ತೆ ನಾನ್ ವರ್ಬಲ್ ಸೀರೀಸ್ ಬರ್ತಾ ಇದೆ. ಓಕೆ, ಇಲ್ಲಿ ನಾನ್ ವರ್ಬಲ್ ಸೀರೀಸ್ ಅಂತ ನೋಡ್ರಿ, ಇಲ್ಲಿ ಮೈನಸ್ ಮತ್ತು ಡಿವಿಷನ್ 2 ಸಿಂಬಲ್ ಬಂದವ. ಓಕೆ, ಬಟ್ ಇಲ್ಲಿ ಮೈನಸ್ ಮತ್ತು ಡಿವಿಷನ್ ಅಂತ ಬಂದಾಗ ನೋಡ್ರಿ ಈ ಮೈನಸ್ ಸಿಂಬಲ್ ಏನಾಗ್ತದೆ, 1 2 ಅಂದ್ರೆ 2ನೇ ಪೊಸಿಷನ್ ಬಂತು, ನಡಕ್ ಬಂತು. ಓಕೆ, ಇಲ್ಲಿಂದ ಇಲ್ಲಿ ಚೇಂಜ್ ಆದಾಗ ಏನಾಗತೈತಿ, 2 ಚೇಂಜ್ ಆದ್ರೆ ಇಲ್ಲಿಂದ ಇಲ್ಲಿ ಚೇಂಜ್ ಆಗ್ಬೇಕಾದ್ರೆ 1. ಸೊ ಇಲ್ಲಿಂದ ಇಲ್ಲಿ ನೋಡ್ರಿ 1 2 ಚೇಂಜಸ್ ಆದ್ರೆ ಇಲ್ಲಿಂದ ಎಷ್ಟಾಗಬೇಕು, 1 ಆದ್ರೆ ಮಿಡಲ್ ಬರ್ತೈತಿ. ಕರೆಕ್ಟಾ? ಸೊ ದೆನ್ ಅದೇ ರೀತಿ ನೋಡ್ರಿ ಡಿವಿಷನ್ ನೋಡ್ರಿ ಇಲ್ಲಿ ಏನಾಗೈತಿ, ಇಲ್ಲಿಂದ ಇಲ್ಲಿ ಡಿವಿಷನ್ ಸಿಂಬಲ್. ಸೊ 1 ಪೊಸಿಷನ್ ನೋಡ್ರಿ, 1 ಪೊಸಿಷನ್ ಮ್ಯಾಲ ಬಂದಿದೆ. ದೆನ್ ಇಲ್ಲಿಂದ ನೋಡ್ರಿ 1 2 2 ಅಗೇನ್ ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ 1 ಆದ್ರೆ ದೆನ್ ಇಲ್ಲಿಂದ ನೆಕ್ಸ್ಟ್ ಏನ್ ಬೇಕು, 2 ಪೊಸಿಷನ್ ಚೇಂಜ್ ಆದ್ರೆ 1 2 ಇಲ್ಲಿ ಡಿವಿಷನ್ ಬರುತ್ತೆ ನೋಡ್ರಿ. ಓಕೆ, ಹಾಗಾದ್ರೆ ಇಲ್ಲಿ ಮೈನಸ್ ಡಿವಿಷನ್ ಎಲ್ಲಿದೆ ರೀ, ಮೈನಸ್ ಡಿವಿಷನ್. ಸೊ ಆ ರೀತಿ ಇರುವಂತ ಒಂದೇ ಆಪ್ಷನ್ ಯಾವುದು, ಆಪ್ಷನ್ 4. ಸೊ ಹಾಗಾಗಿ ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಹಾಗಾದ್ರೆ ಎಸ್. ಸೊ ಮುಂದಿನ ಪ್ರಶ್ನೆ ಇದು ಒಂದೇನಪ್ಪಾ ಅಂತಾರ, ಡಿಕ್ಷನರಿ ಆರ್ಡರ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ನೋಡಿ. ಓಕೆ, ಈ ಡಿಕ್ಷನರಿ ಆರ್ಡರ್ ಅಲ್ಲಿ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ನೋಡ್ಬೇಕಾದ್ರೆ ಇದರಲ್ಲಿ ಯಾವ ಒಂದು ಅನುಕ್ರಮದಲ್ಲಿ ಬರ್ತದೆ ಅಂತ ಕೇಳ್ತಾರೆ. ಓಕೆ, ಬಟ್ ಇಲ್ಲಿ ಪ್ರತಿಯೊಂದರಲ್ಲಿ ನಾವು ನೋಡಿದಾಗ ಎಲ್ ಐ ಅನ್ನೋದು ಏನಾಗ್ತದೆ, ಸೊ ಕಾಮನ್ ಇರೋದ್ರಿಂದ ಸೊ ನಮ್ಗೆ ಏನಾಗ್ತದ, ಈ ಅರೇಂಜ್ಮೆಂಟ್ 3rd ಲೆಟರ್ ಮೇಲೆ ಹೋಗ್ತದೆ. 3rd ಲೆಟರ್ ನೋಡ್ರಿ ಇಲ್ಲಿ ಏನೈತಿ ಡಿ, ಇಲ್ಲಿ ಇರೋದೇನು ಸಿ, ನೆಕ್ಸ್ಟ್ 3 ಕಡೆ ಏನದವ ಇ ಇದೆ, ಹೌದಿಲ್ಲ, ಇ ಇ ಇ. ಓಕೆ, ಹಾಗಾದ್ರೆ ನಮಗೆ ಆಕ್ಚುಲ್ ನೋಡ್ರಿ ಅಲ್ಫಾಬೆಟಿಕಲಿ ವೈಸ್ ಸಿ ಫಸ್ಟ್ ಬರ್ತದ. ಹಾಗಾದ್ರೆ ಸಿ ಎಲ್ಲಿ ಐತಿ ಅಂತ ಸೆಕೆಂಡ್ 1. ಓಕೆ, ಸೊ ಸಿ ಆದ್ಮೇಲೆ ಯಾವ್ದು ಬರ್ತರಿ, ಡಿ. ಡಿ ಇರೋದೆಲ್ಲಿ 1. ಓಕೆ, 2 1 ಅಂತ ಎಲ್ಲಿದೆ ನೋಡ್ರಿ, ಎಸ್. ಹಾಗಾದ್ರೆ ಡೆಫಿನೆಟ್ಲಿ ನೋಡ್ರಿ 2 1. ಸೊ ಇದೇ ಆಪ್ಷನ್ ಸರಿಯಾದಂತ ಒಂದು ಉತ್ತರ. ಓಕೆ, ಸೊ ಹಾಗಾದ್ರೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಫೈನ್. ಸೊ ದೆನ್ ಮುಂದಿನ ಪ್ರಶ್ನೆ, ಎಸ್. ಸೊ ಇಲ್ಲಿಗೆ ನೋಡ್ರಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಅಗೇನ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮತ್ತೊಂದು ಶಿಫ್ಟ್ನ 20 ಪ್ರಶ್ನೆಗಳನ್ನ ನಿಮಗೆ ಸಾಲ್ವ್ ಮಾಡ್ತೀನಿ. ಸೊ ಬಟ್ ನೀವೇನಪ್ಪಾ ಅಂದ್ರೆ ಪ್ರತಿ 20 ಕ್ವಶನ್ಗಳನ್ನ ಸೊ ಸರಿಯಾಗಿ ಸೊ ನೋಡಬೇಕು. ಅವುಗಳು ತಿಳಿದೇ ಇದ್ರೆ
ಸೊ ನನ್ನ ಪರ್ಸನಲ್ ನಂಬರ್ ಐ ಥಿಂಕ್ ನಿಮಗೆಲ್ಲ ಗೊತ್ತಿರಬೇಕು. ಸೊ ಇದು ಏನಪ್ಪ ಅಂದರೆ 9964938826 ಅಂತ ಇದೆ. ನಿಮ್ಗೆ ಯಾವುದೇ ಪ್ರಾಬ್ಲಮ್ಸ್ ಇದ್ದರೆ ನನಗೆ ಇದೇ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಓಕೆ, ಬಟ್ ಇಮ್ಮಿಡಿಯೇಟ್ ಆಗಿ ನಿಮಗೆ ರಿಪ್ಲೈ ಮಾಡಿಲ್ಲ ಅಂತಂದ್ರು ನಾನು ಯಾಕಂದರೆ ಕ್ಲಾಸಲ್ಲಿ ಬ್ಯುಸಿ ಇರ್ತೀನಿ. ಸೊ ನಾನು ನೋಡಿದಾಗ ಡೆಫಿನೆಟ್ಲಿ ನಿಮ್ಮ ಕ್ವಶನ್ಸ್ಗೆ ರಿಪ್ಲೈ ಮಾಡಿರ್ತೀನಿ. ಸೊ ದೆನ್ ಓಕೆ, ಹಾಗಾದರೆ ಸೊ ಮುಂದಿನ ವಿಡಿಯೋವರೆಗೂ ಸೊ ಓಕೆ ಎಲ್ಲ ವಿಡಿಯೋಗಳನ್ನ ಎಲ್ಲ ಕ್ವಶನ್ಗಳನ್ನ ನೋಡ್ರಿ. ಸೊ ಮುಂದಿನ ವಿಡಿಯೋವರೆಗೂ ನಾನು ಏನಪ್ಪ ಅಂದರೆ ಅಪ್ಲೋಡ್ ಮಾಡೋವರೆಗೂ ಟಿಲ್ ದೆನ್ ಸೊ ಟೇಕ್ ಕೇರ್. ಸೊ ಜೈ ಹಿಂದ್, ಜೈ ಕರ್ನಾಟಕ, ಬಾಯ್.